ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಟಿಸಂ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಪೀಡಿಯಾಟ್ರಿಷಿಯನ್ ಹಾಗೆಯೇ ಬಾಂಧವ್ಯ ಮಕ್ಕಳ ಅಭಿವೃದ್ಧಿ ಕೇಂದ್ರದ ಸಲಹೆಗಾರ ಮತ್ತು ಸಂಯೋಜಕರಾಗಿರುವಂತಹ ಡಾಕ್ಟರ್ ಜೇಸನ್ ಡಿಸೋಜಾ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಮಕ್ಕಳು ಇದ್ರೆ ಮನೆಯಲ್ಲಿದ್ದರೆ ಅದು ನಂದಾಗೋಕ್ಲ ಅಂತ ಹೇಳುವಂಥ ಮಾತಿದೆ. ಆದರೆ ಅದೇ ಮಕ್ಕಳಿಗೆ ಅನಾರೋಗ್ಯ ಏನಾದರೂ ಕಾಡಿದ್ರೆ ಅದು ಪೋಷಕರಿಗೆ ಚಿಂತೆಯಾಗಿ ಕಾಡುತ್ತೆ. ಅಂತಹ ಒಂದು ಮಕ್ಕಳಿಗೆ ಸಂಬಂಧಿಸಿದ ಒಂದು ರೋಗವೇ ಈ ಆಟಿಸಮ್ ಆಗಿರುತ್ತೆ. ಹಾಗಿದ್ರೆ ನಿಜವಾಗಿಯೂ ಈ ಆಟಿಸಮ್ ಅಂದರೆ ಏನು, ಇದರ ಲಕ್ಷಣಗಳೇನು, ಇದು ಯಾಕೆ ಬರುತ್ತೆ, ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಈ ಆಟಿಸಮ್ ಅಂದರೆ ಏನು ಅಂತ. ಎಸ್, ಪ್ರಪ್ರಥಮವಾಗಿ ನನಗೆ ಇವತ್ತು ನಿಮ್ಮ ವಾಹಿನಿಯಲ್ಲಿ ಇಲ್ಲಿ ಬಂದು ಆಹ್ವಾನ ಕೊಟ್ಟಿದ್ದಕ್ಕಾಗಿ ನಿಮಗೂ ಹಾಗೂ ನಿಮ್ಮ ಮುಖ್ಯಸ್ಥರಿಗೂ ಧನ್ಯವಾದಗಳು. ಸೊ ನಿಮ್ಮ ಪ್ರಶ್ನೆ, ವಾಟ್ ಈಸ್ ಆಟಿಸಮ್? ಸೊ ಆಟಿಸಮ್ ಅಂದರೆ ಒಂದು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತೊಂದರೆ ಕೊಡುವ ಒಂದು ಸ್ಥಿತಿ. ಸೊ ಬೇಸಿಕಲಿ ಈ ಕಂಡೀಷನ್ಗೆ ನಾವು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಆಟಿಸಮ್ ಇಸ್ ಅ ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್. ನ್ಯೂರೋ ಅಂತ ಹೇಳಿದರೆ ಬ್ರೈನಿಗೆ ರಿಲೇಟೆಡ್, ಮೆದುಳಿಗೆ ರಿಲೇಟೆಡ್ ಆಗಿರೋದು. ಡೆವಲಪ್ಮೆಂಟ್ ಅಂತ ಹೇಳಿದರೆ ಮಕ್ಕಳ ಬೆಳವಣಿಗೆಗೆ ಸಮಸ್ಯೆ ಕೊಡುವಂಥದ್ದು. ಸೊ ಇದರಿಂದ ಮಕ್ಕಳ ಮಾತು, ಸಾಮಾಜಿಕ ನಡವಳಿಕೆ, ಸಾಮಾಜಿಕ ಬಾಕಿ ಜನರೊಟ್ಟಿಗೆ ಬೆರೆಯುವಂಥದ್ದು ಚಟುವಟಿಕೆಗಳಲ್ಲಿ ತೊಂದರೆ ಕೊಡುವ ಒಂದು ಪ್ರಾಬ್ಲಮ್. ಸೊ ಇದು ಹರಡುವ ರೋಗ ಅಲ್ಲ, ಆದರೆ ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್. ಅಂದರೆ ಇದು ಹೇಗೆ ಬರುತ್ತೆ ಅಂತ ಜನರಲಿ ಈಗ ನಾವು ನಮಗೇನು ಸದ್ಯಕ್ಕೆ ಮಾಹಿತಿ ಏನಿದೆ ಅಂತ ಹೇಳಿದರೆ ಇಟ್ಸ್ ಕಮ್ಸ್ ಬಿಕಾಸ್ ಆಫ್ ಅ ಜೆನೆಟಿಕ್ ರೀಸನ್. ಅಂದರೆ ಒಂದೇ ಕಾರಣಕ್ಕಂತ ಹಾಗೇನಿಲ್ಲ. ಮೋಸ್ಟ್ ಕಾಮನ್ಲಿ ಇಟ್ಸ್ ಅಸೋಸಿಯೇಟೆಡ್ ವಿತ್ ಜೆನೆಟಿಕ್ ಫ್ಯಾಕ್ಟರ್ಸ್. ಸೊ ಕೆಲವೊಂದು ಮಕ್ಕಳಲ್ಲಿ ಕೆಲವೊಂದು ಜೀನ್ಸ್ ಏನಿದೆ ಅದರಿಂದ ಈ ಮಕ್ಕಳಲ್ಲಿ ಕಂಡು ಬರ್ಬೋದು ಒಂದು ಸಂಶಯ ಹಾಗೆ. ಸೊ ಮೋರ್ ಇಂಪಾರ್ಟೆಂಟ್ ಏನಿರ್ತದೆ, ಎಪಿಜೆನೆಟಿಕ್ಸ್. ಎಪಿಜೆನೆಟಿಕ್ಸ್ ಅಂದರೆ ವಾಟ್ ಎನ್ವೈರ್ಮೆಂಟ್, ನಮ್ಮದು ಪರಿಸರ, ನಮ್ಮ ಸುತ್ತಮುತ್ತ, ನಮ್ಮ ಮನೆತನ ಏನಿದೆ, ಹೌ ಮಚ್ ಆಫ್ ದ್ಯಾಟ್ ಇನ್ಫ್ಲೂಯೆನ್ಸಸ್ ಆರ್ ಜೀನ್ಸ್. ನೋಡಿ, ಎಲ್ರಿಗೂ ಒಂದು ಗುಡ್ ಜೀನ್ಸ್ ಆ್ಯಂಡ್ ಬ್ಯಾಡ್ ಜೀನ್ಸ್ ಅಂತ ಇರ್ತದೆ ಹುಟ್ಟುವಾಗ. ಸೊ ಈ ಗುಡ್ ಜೀನ್ಸ್ ಆ್ಯಂಡ್ ಬ್ಯಾಡ್ ಜೀನ್ಸ್ ಏನಿದೆ, ಇದನ್ನು ನಾವು ಕರೆಕ್ಟಾಗಿ ಒಂದು ಸ್ಟಿಮ್ಯುಲೇಷನ್ ಕೊಟ್ಟರೆ, ಗುಡ್ ಸ್ಟಿಮ್ಯುಲೇಷನ್, ಗುಡ್ ನರ್ಚರಿಂಗ್, ಯಾವ ನರ್ಚರಿಂಗ್ ನಾವು ಕೊಡ್ತೀವಿ, ಆ ಮಗುವಿಗೆ ಚೆನ್ನಾಗಿ ನರ್ಚರಿಂಗ್ ಕೇರ್ ಸಿಕ್ಕಿದ್ರೆ ಗುಡ್ ಜೀನ್ಸ್ ಗೆಟ್ ನರ್ಚರ್ಡ್. ಯಾವ ಮಗುವಿಗೆ ಜಾಸ್ತಿ ಕರೆಕ್ಟಾಗಿ ಸ್ಟಿಮ್ಯುಲೇಷನ್ ಸಿಗೋದಿಲ್ಲ, ಆ ಗುಡ್ ಜೀನ್ಸ್ ಡಸನ್ ಗೆಟ್ ಸ್ಟಿಮ್ಯುಲೇಟೆಡ್. ಸೊ ಮಕ್ಕಳ ಬೆಳವಣಿಗೆಯಲ್ಲಿ ಒಂದು ಫಸ್ಟ್ 1000 ಡೇಸ್ ಅಂತ ಇರ್ತದೆ. ಅಂದರೆ 9 ತಿಂಗಳು ಗರ್ಭಸ್ಥಿತಿಯಲ್ಲಿ ಗರ್ಭಿಣಿಯಾದಾಗ ಪ್ಲಸ್ ನೆಕ್ಸ್ಟ್ 2 years ಆಫ್ ಲೈಫ್. ಸೊ ಇದೆರಡು ಒಟ್ಟಿಗೆ ನೋಡಿದರೆ ಫಸ್ಟ್ 1000 ಡೇಸ್. ಈ ಫಸ್ಟ್ 1000 ಡೇಸಲ್ಲಿ ಮ್ಯಾಕ್ಸಿಮಮ್ ನಮ್ಮದು ಮೆದುಳಿನ ಶಕ್ತಿ, ಮ್ಯಾಕ್ಸಿಮಮ್ ನ್ಯೂರಾನ್ಸ್ ಇರುವಂಥ ಸ್ಥಿತಿ. ಸೊ ಗುಡ್ ಕನೆಕ್ಷನ್ಸ್, ಗುಡ್ ಫಂಕ್ಷನ್ ಆಗಬೇಕಾದ್ರೆ, ನರದು ಗುಡ್ ಫಂಕ್ಷನ್ ಆಗಬೇಕಾದ್ರೆ ಈ 1000 ಡೇಸಲ್ಲಿ ನಾವು ಎಷ್ಟು ಮಗುವಿಗೆ ಹ್ಯೂಮನ್ ಇಂಟ್ರಾಕ್ಷನ್ ಇರ್ತದಲ್ಲ, ಮನುಷ್ಯರಲ್ಲಿ ಮಗ್ನತೆ ಇರ್ತದಲ್ಲ, ಎಷ್ಟು ನಾವು ಕೊಡ್ತೀವಿ ಆ ಮಗುಗೆ, ಅಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ. ನಿಜ, ಮಕ್ಕಳಿಗೆ ಒಂದು ವಾತಾವರಣ ಅನ್ನೋದು ಬೆಳಿಲಿಕ್ಕೆ ಅಗತ್ಯ ಆಗಿರುತ್ತೆ. ಕರೆಕ್ಟ್. ಸೊ ಹಾಗಿದ್ರೆ ಇದು ಎಷ್ಟನೇ ಏಜಲ್ಲಿ, ಯಾವ ಏಜಲ್ಲಿ ಕಂಡು ಬರುತ್ತೆ ಅಂತ? ಜನರಲಿ ನೋಡಿ, ಇದು ಆಟಿಸಮ್ ಆಸ್ ನಾನು ಹೇಳಿದಾಗೆ ಇಸ್ ಅ ಜೆನೆಟಿಕ್ ರಿಲೇಟೆಡ್ ಕಂಡೀಷನ್. ಸೊ ಸಾಮಾನ್ಯವಾಗಿ ಲಿಯೋ ಕ್ಯಾನರ್ ಅಂತ ಒಬ್ಬರಿದ್ರು ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿಯಲ್ಲಿ. ಆ ಟೈಮಲ್ಲಿ ಯಾವಾಗ ಆಟಿಸಮ್ 1943 ಆಟಿಸಮ್ ಅಂತ ಒಂದು ಟರ್ಮ್ ಕೊಟ್ಟರು, ಒಂದು ಡಯಾಗ್ನೋಸಿಸ್. ಸೊ ಆಟಿಸಮ್ ಅಂತ ಅವರು ಹೇಳಿದಾಗ ಆಟೋಸ್ ಅಂದರೆ ಕಮಿಂಗ್ ಫ್ರಮ್ ವಿದಿನ್. ನಮ್ದು ಇದು ಆಟಿಸಮ್ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡಿದರೆ ಸ್ವಾಲೀನತೆ ಹಾಗೆ ಅಂತ ಬರ್ತದೆ. ಸೊ ಸ್ವಾಲೀನತೆ ಅಂದರೆ ಬೀಯಿಂಗ್ ಟು ಒನ್ ಸೆಲ್ಫ್ ಅಂತ. ಸೊ ಬಟ್ ದ್ಯಾಟ್ ಈಸ್ ನಾಟ್ ವಾಟ್ ಲಿಯೋ ಕ್ಯಾನರ್ ಮೆಂಟ್. ಲಿಯೋ ಕ್ಯಾನರ್ ಕಮಿಂಗ್ ಫ್ರಮ್ ವಿದಿನ್ ಅಂದರೆ ಸಮಥಿಂಗ್ ಜೆನೆಟಿಕ್ ಬೇಸಿಸ್. ಸೊ ಈ ಕಾಯಿಲೆದು ಲಕ್ಷಣಗಳು 1 ರಿಂದ 2 ವರ್ಷ ಒಳಗೇನೆ ಗೊತ್ತಾಗ್ತದೆ. ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂಥದ್ದು ಒಂದು ಮಗುವಿಗೆ 3 ವರ್ಷ ಆದಾಗ, 4 ವರ್ಷ ಆದಾಗ, 5 ವರ್ಷ ಆದಾಗ. ಪ್ರೈಮರಿಲಿ ಕಮಿಂಗ್ ಆ್ಯಸ್ ಮಗು ಚೆನ್ನಾಗಿ ಮಾತಾಡ್ತಾ ಇಲ್ಲ. ಬಾಕಿ ಮಕ್ಕಳಿಗೆ ನೋಡಿದರೆ ನನ್ನ ಮಗು ಸರಿಯಾಗಿ ಮಾತಾಡ್ತಾ ಇಲ್ಲ, ಮುಂಚೆ ಚೆನ್ನಾಗಿ ಮಾತಾಡ್ತಾಯಿತ್ತು, ಸಡನ್ಲಿ ಈಗ ಸ್ಟಾಪ್ ಆಯಿತು, ಇದನ್ನು ಹಿಡ್ಕೊಂಡು. ಸೊ ಆಟಿಸಮ್ ಈಸ್ ನಾಟ್ ಅ ಲ್ಯಾಂಗ್ವೇಜ್ ಡಿಲೇ, ಈಸ್ ನಾಟ್ ಅ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಓನ್ಲಿ, ಇಟ್ಸ್ ಅ ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್. ಸೊ ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್ ಅಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದಾಗ 2 ಭಾಗ ಇದೆ. ಒಂದು ಸಾಮಾಜಿಕ ನಡವಳಿಕೆ, ಸಾಮಾಜಿಕ ಬೆರೆತನ, ಬಾಕಿ ಜನರೊಟ್ಟಿಗೆ ಬೆರೆಯುವಂಥದ್ದು, ಪ್ಲಸ್ ಲ್ಯಾಂಗ್ವೇಜ್ ಕೂಡ ಇರ್ತದೆ, ಸೋಷಿಯಲ್ ಕಮ್ಯುನಿಕೇಷನ್ ಆ ಫ್ಯಾಕ್ಟ್ರಲ್ಲಿ. ಪ್ಲಸ್ ಅವರಿಗೆ ಕೆಲವೊಂದು ರಿಪಿಟೇಟಿವ್ ಮೂಮೆಂಟ್ಸ್,
ಒಂದನ್ನೇ ರಿಪೀಟ್ ಮಾಡ್ತಾ ಇರೋದು, ಕೈಯನ್ನು ಹೀಗೆ ಹೊಡಿತಾ ಇರೋದು, ಟೋ ವಾಕಿಂಗ್, ಫುಲ್ ಬಾಡಿ ಮೂವ್ಮೆಂಟ್ಸ್ ಇರೋದು, ರಿಪಿಟೇಟಿವ್ ರೆಸ್ಟ್ರಿಕ್ಟೆಡ್ ಬಿಹೇವಿಯರ್ ಮೂವ್ಮೆಂಟ್ಸ್ ಅಂತ ಇರ್ತೀವಿ. ಸೊ ದೀಸ್ 2 ಫ್ಯಾಕ್ಟರ್ಸ್ ಇಟ್ಕೊಂಡು ಅದು ಆಟಿಸಮ್ ಅಂತ ಹೇಳ್ತೀವಿ ಆ ಮಕ್ಕಳಿಗೆ. ಎಸ್ ಡಾಕ್ಟರ್, ಇವಾಗ ಆಟಿಸಮ್ ಬಂದಂತಹ ಮಕ್ಕಳ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಗೋಚರ ಆಗುತ್ತೆ ಅಂತ? ಎಸ್, ನೀವು ಕೇಳುವಂಥದ್ದು ಒಂದು ಅತಿ ಉತ್ತಮ ಕ್ವೆಶನ್. ಸೊ ಈ ಕ್ವೆಶನ್ ನಾನು ಆನ್ಸರ್ ಮಾಡುವ ಮುಂಚೆ ಐ ವಾಂಟ್ ಟು ಎಕ್ಸ್ಪ್ಲೇನ್ ಎಕ್ಸಾಕ್ಟ್ಲಿ ಡೆವಲಪ್ಮೆಂಟ್ ಏನಂತ ಹೇಳಿ. ಸೊ ಬಿಕಾಸ್ ಇದು ಆಟಿಸಮ್ ಇಸ್ ಅ ನ್ಯೂರೋ ಡೆವಲಪ್ಮೆಂಟ್ ಪ್ರಾಬ್ಲಮ್. ಸೊ ಯಾವ ಡೆವಲಪ್ಮೆಂಟ್ ಅಂತ ಹೇಳಿದರೆ, ಯಾವ ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಆಗೋದು ಅಂತ ಹೇಳಿದರೆ, ಮಕ್ಕಳ ಸೋಷಿಯಲ್ ಕಮ್ಯುನಿಕೇಷನ್ ಆ್ಯಂಡ್ ಲ್ಯಾಂಗ್ವೇಜ್ ಡೊಮೇನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈಗ ನೋಡಿ, ಮಕ್ಕಳು ಹುಟ್ಟಿದಾಗ ಇಮಿಡಿಯೇಟ್ಲಿ ಆ ದಿನ ಓಡೋದಿಲ್ಲ. ಬಾಕಿ ಪ್ರಾಣಿ ಪಕ್ಷಿಗಳನ್ನು ನೋಡಿದರೆ, ಒಂದು ಆನೆ ಒಂದು ಮರಿ ಹಾಕಿದರೆ ವಿದಿನ್ ಮ್ಯಾಟ್ರ್ ಆಫ್ 30 seconds ತನ್ನದೇ ಆದ ಕಾಲಲ್ಲಿ ನಿಂತ್ಕೊಂಡು ನಡಿಲಿಕ್ಕೆ ಶುರು ಮಾಡ್ತದೆ ಆನೆ ಮರಿ. ಆದರೆ ಮನುಷ್ಯರು ನೋಡಿದರೆ ಲಿಟ್ರಲಿ ನೆಕ್ಸ್ಟ್ 1.5 year ತನಕ ಕಂಪ್ಲೀಟ್ಲಿ ಯೂಸ್ಲೆಸ್. ಅವರ ಕಾಲಲ್ಲಿ ಅವರಿಗೆ ನಿಲ್ಲಕ್ಕೆ ಆಗೋದಿಲ್ಲ. ಸೊ ಇದು ಅವ್ರ ಕಾಲಲ್ಲಿ ನಿಲ್ಲಬೇಕಾದ್ರೆ ಮನುಷ್ಯರ ಮಕ್ಕಳು ಫಸ್ಟಿಗೆ ಕತ್ತು ನಿಲ್ಲಬೇಕು, ಕವಚಿ ಬೀಳಬೇಕು, ಕೂತ್ಕೊಳ್ಬೇಕು, ನಿಂತ್ಕೊಳ್ಬೇಕು, ಮತ್ತೆ ನಡಿಬೇಕು, ಮತ್ತೆ ಓಡಬೇಕು. ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್. ಒಂದು ಸ್ಟೆಪ್ ಮಾಸ್ಟರ್ ಆದ್ರೇ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವಂಥದ್ದು. ಯಾವುದೂ ಸ್ಟೆಪ್ ಸ್ಕಿಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ಸ್ ಕಾಲ್ಡ್ ಡೆವಲಪ್ಮೆಂಟ್. ಒಂದೊಂದು ಸ್ಕಿಲ್ ನಾವು ಎಕ್ವೈರ್ ಮಾಡಿ ಆ್ಯಸ್ ಪರ್ ಟೈಮ್ ಏಜ್ ಹೋದಾಗೆ ಆ ಸ್ಕಿಲ್ ಡೆವಲಪ್ಮೆಂಟ್ ಆಗಿ ಮಕ್ಕಳು ಬೆಳೀತಾ ಬರ್ತಾರೆ. ಸೊ ಇದೇ ರೀತಿ ಏನು ಸ್ಟೆಪ್ ಬೈ ಸ್ಟೆಪ್ ಏನಿದೆ ನಮ್ಮದು ಸೋಷಿಯಲ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನಲ್ಲಿ ಕೂಡ ಕರೆಕ್ಟಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಕ್ರಿಯೆ ಇದೆ. ಸೊ ಈ ಸ್ಟೆಪ್ ಕೂಡ ಡಿಫ್ರೆನ್ಸ್ ಏನಂತ ಹೇಳಿದರೆ, ಇಲ್ಲಿ ನಮಗೆ ಕಾಣ್ತದೆ ಮಗು ಕೂತ್ಕೊಳ್ಳುವಾಗ, ನಿಂತ್ಕೊಳ್ಳುವಾಗ, ನಡೆಯುವಾಗ ನಮಗೆ ಕಣ್ಣಿಗೆ ಕಾಣುವಂಥದ್ದು. ಆದರೆ ಈ ಡೊಮೈನಲ್ಲಿ ನಮಗೆ ಅಷ್ಟು ಆಬ್ವಿಯಸ್ಲಿ ಕಾಣೋದಿಲ್ಲ, ವೆರಿ ಸಟಲ್. ಸೊ ಈಗ ಲಕ್ಷಣಗಳೆಲ್ಲ 1-2 ವರ್ಷದಲ್ಲಿಯೇ ಕಂಡು ಬರ್ತದೆ, ಗುರುತಿಸಬಹುದು. ಆದರೆ ನಮಗೆ ಮೇನ್ ಆಗಿ ಬರುವಂಥದ್ದು ಪೇರೆಂಟ್ಸ್ ಎಟ್ ಅರೌಂಡ್ 3 years. ಯಾಕೆಂದರೆ ನನ್ನ ಮಗು ಚೆನ್ನಾಗಿ ಮಾತಾಡೋದಿಲ್ಲ, ಪ್ರಿ-KGಗೆ ಜಾಯ್ನ್ ಆಗೋ ಮುಂಚೆ ಅಟ್ಲೀಸ್ಟ್ ತನ್ನದೇ ಆದ ಫೀಲಿಂಗ್ಸ್ ಮಗು ಎಕ್ಸ್ಪ್ರೆಸ್ ಮಾಡಬೇಕು, ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಆ ರೀತಿ ಆ ಟೈಮಲ್ಲಿ ಬರೋದು. ಸೊ ಈ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಡೊಮೇನಲ್ಲಿ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಬರ್ತದೆ. ಸೊ ಮಗು ಹುಟ್ಟಿದ ಮೇಲೆ ಮಗು ಜೋರಾಗಿ ಅಳುವುದು, ಅದು ಬಿಟ್ಟು ಬೇರೆ ಯಾವುದು ಸೌಂಡ್ ಮಾಡೋದಿಲ್ಲ, ಅಳುವುದು. ಸೊ ಈ ಅಳುವಾಗ ಎಲ್ಲ ಆಬ್ಜೆಕ್ಟ್ಸ್ ಇರ್ತದೆ ಸೈಡಲ್ಲಿ. ಒಂದು ನ್ಯೂಟ್ರಲ್ ವರ್ಲ್ಡಲ್ಲಿ ಬೇಬಿ ಹುಟ್ಟಿದಾಗ ಎಲ್ಲ ಆಬ್ಜೆಕ್ಟ್ಸ್, ಲೈಟ್ ಇರ್ತದೆ, ಫ್ಯಾನ್ ಇರ್ತದೆ, TV ಇರ್ತದೆ, ಎಲ್ಲ ಇರ್ತದೆ. ಮತ್ತು ಈ ಮಗುವಿನ ಅಳು ನಿಲ್ಲಿಸೋದು ಕೇವಲ ಒಂದು ಹೆಂಗಸು ಬಂದೊಂದು ಫೀಡ್ ಮಾಡಿ, ಮಗು ಫೀಡ್ ಮಾಡಿದ್ಮೇಲೆ ಮಲಗ್ತದೆ. ಈ ಹೆಂಗಸು ಆ ಮಗುನ ತಾಯಿ ಅಂತ ಗೊತ್ತಾಗ್ಲಿಕ್ಕೆ ಮಗುಗೆ ಒಂದು 2.5 to 3 months ಬೇಕಾಗ್ತದೆ, ಲೈಕ್ ಅರೌಂಡ್ 1.5 to 3 months ಬೇಕಾಗ್ತದೆ. ಅದಕ್ಕೆ ನಾವು ಹೇಳ್ತೀವಿ ರೆಕಗ್ನೈಸಿಂಗ್ ಮದರ್ ಎಟ್ ದಟ್ ಏಜ್. ಸೊ ಫಸ್ಟ್ ಸೋಷಿಯಲ್ ಮೈಲ್ ಸ್ಟೋನ್ ಆಗೋದು ಸೋಷಿಯಲ್ ಸ್ಮೈಲ್. ಮಗುನ ತಾಯಿಯನ್ನು ನೋಡಿ, ಇವರೇ ನನ್ನ ತಾಯಿಯನ್ನು ಮಗುನ ನೋಡಿಕೊಂಡು ಸ್ಮೈಲ್ ಮಾಡುವಂಥದ್ದು ಮಗು. ಸೊ ದಟ್ ಇಸ್ ದ ಫಸ್ಟ್ ಮೈಲ್ ಸ್ಟೋನ್ ಆಫ್ ಸೋಷಿಯಲ್ ಆ್ಯಂಡ್ ಲ್ಯಾಂಗ್ವೇಜ್ ಈ ಡೊಮೇನಲ್ಲಿ. ತದನಂತರ ಸ್ಟೆಪ್ ಬೈ ಸ್ಟೆಪ್ ಹೋದ ಟೈಮಲ್ಲಿ ಮಗು ಯಾವಾಗ ಅಳಬೇಕು ಎಂಬ ಜ್ಞಾನ ಬರ್ತದೆ. ಪ್ರತಿ ಸಲ ಅಳುವುದಿಲ್ಲ. ತಾಯಿ ಯಾವಾಗ ರೂಮಲ್ಲಿ ಇರ್ತಾರೆ ಆ ಟೈಮಲ್ಲಿ ಜೋರಾಗಿ ಅಳ್ತದೆ ಹಾಲ್ಗೋಸ್ಕರ. ಸೊ ಅದು ಬಿಹೇವಿಯರ್. ಯಾವಾಗ ನಾನು ಏನು ಕೆಲಸ ಮಾಡಬೇಕು, ತಾಯಿ ಇದ್ದಾಗ ಇಲ್ಲ ಟೈಮಲ್ಲಿ, ಯಾಕೆ ಮಗು ಗೊತ್ತುಂಟು ನನ್ನ ತಾಯಿ ಮಾತ್ರ ನನಗೆ ಬಂದು ಫೀಡ್ ಮಾಡೋದು, ಮಾರಿ ಯಾರು ನನಗೆ ಎಂಥದ್ದು, ನಾನು ಎಷ್ಟು ಕಿರಿಸಿದ್ರು ಕೂಡ ಗಂಟಲು ಮುರಿದು ಹತ್ರ ಕೂಡ ಯಾರು ಎಂಥದ್ದು ಕೊಡೋದಿಲ್ಲ. ಸೊ ತಾಯಿ ಇದ್ದಾಗನೇ ಅಳ್ತದೆ. ಸೊ ದಟ್ಸ್ ಕಾಲ್ಡ್ ಸೋಷಿಯಲ್ ಬಿಹೇವಿಯರ್. ಸೊ ಅದು ಬಿಹೇವಿಯರ್ ಕಲಿಯುವಂಥದ್ದು. ಸ್ಟೆಪ್ ಬೈ ಸ್ಟೆಪ್ ಹೋದ್ಮೇಲೆ ಮಗು ಗೊತ್ತಾಗ್ತದೆ ಯಾವಾಗ ತಾಯಿ ಹೊಸಬರು ಬರ್ತಾರೆ, ಸ್ಟ್ರೇಂಜರ್ ಆ್ಯಂಗ್ಸೈಟಿ, ಸೆಪರೇಷನ್ ಆನ್ಸೈಟಿ, ಯಾವ ತಾಯಿ ಹೋಗ್ತಾರೆ. ಅರೌಂಡ್ ಒಂದು 9 to 10 months ಆದಾಗ ನಮ್ಮ ಮಗು ಒಟ್ಟಿಗೆ ನಾವು ಏನಾದರೂ 3ನೇ ಆಬ್ಜೆಕ್ಟ್ ಬಗ್ಗೆ ತೋರಿಸಿದ್ರೆ, ಲೈಕ್ ಇಫ್ ಮೀನ್ ಟು ಸೇ ಒಂದು ಪೆನ್ ಇತ್ತು, ಪೆನ್ಸಿಲ್ ಇತ್ತು, ಲೋಟ ಇತ್ತು, ನನ್ನ ಮಗು ಒಟ್ಟಿಗೆ ನಾನು ಅದು ಲೋಟ ತೋರಿಸಿ ದಿಸ್ ಇಸ್ ಅ ಕಪ್, ದಿಸ್ ಅ ಟಂಬ್ಲರ್, ಇದು ಒಂದು ಲೋಟ. ಸೊ ಅಟ್ಲೀಸ್ಟ್ ನಾನು ಅಲ್ಲಿ ನೋಡ್ತಿದ್ದೀನಿ, ನನ್ನ ಮಗು ಕೂಡ ಅಲ್ಲಿ ನೋಡ್ತಿದ್ದಾರೆ, ಪ್ಲಸ್ ಮಗು ಮತ್ತೆ ಪುನಃ ನನ್ನ ನೋಡ್ತಿದ್ದೆ, ನಾನು ಹೇಗೆ ರೆಸ್ಪಾಂಡ್ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ಅ ಜಾಯಿಂಟ್ ಅಟೆನ್ಷನ್. ಈ ಜಾಯಿಂಟ್ ಅಟೆನ್ಷನ್ ಅರೌಂಡ್ 9 months to 12 months ಮಾಡಬೇಕು ಆ ಮಗು. ಸೊ ಯಾವಾಗ ಮಕ್ಕಳು ಒನ್ ಇಸ್ ಸೋಷಿಯಲ್ ಸ್ಮೈಲ್, ಒನ್ ಇಸ್ ಜಾಯಿಂಟ್ ಅಟೆನ್ಷನ್, ಈ ರೀತಿ ಎಲ್ಲ ಕರೆಕ್ಟಾಗಿ ಮಾಡೋದಿಲ್ಲ, ಅದು ಅರ್ಲಿ ಸೈನ್ಸ್. ಪ್ರಾಬಬ್ಲಿ ಮಗುವಿಗೆ ಇನ್ ಫ್ಯೂಚರ್ ಕರೆಕ್ಟಾಗಿ ಡೆವಲಪ್ಮೆಂಟ್ ಹೋಗ್ತಾ ಇಲ್ಲ, ಒಂದು ಸ್ವಲ್ಪ ಡಿವಿಯನ್ಸ್ ಆಗಿ ಹೋಗ್ತಾ ಒಂದು ಹಿಂಟ್ ಸಿಗುವಂಥದ್ದು. ಆಸ್ ಬೇಬಿ ಗ್ರೋಸ್ ಅಲ್ಲ, ಫಸ್ಟ್ ಸೈನ್ ಇಸ್ ಹ್ಯೂಮನ್ ಎಂಗೇಜ್ಮೆಂಟ್ ಅಂತ ಹೇಳಿದೆ. ಮಗು ಮನುಷ್ಯರೊಟ್ಟಿಗೆ ಬೆರಿಬೇಕು.
ಅದಾದಮೇಲೆ ಹ್ಯೂಮನ್ ಬಿಹೇವಿಯರ್ ಕಲಿಯೋದು. ಅದಾದಮೇಲೆ ನನಗೇನು ಬೇಕು ಅಂತ ವಿದೌಟ್ ಯೂಸಿಂಗ್ ಕರೆಕ್ಟ್ ಪ್ರಾಂಪ್ಟ್ಸ್ ತಿಳಿಸುವಂಥದ್ದು, ನಾನ್ ವರ್ಬಲ್. ಮತ್ತೆ ವರ್ಬಲ್ ಆಗಿ ಹೇಳ್ತದೆ, ನನಗಿದು ಲೋಟ ಬೇಕು, ನನಗಿದು ಬೇಕು. ಅದ ನಂತರ ರೀಡಿಂಗ್ ರೈಟಿಂಗ್ ಬರುವಂಥದ್ದು. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಇರುವಂಥದ್ದು ಈ ಡೊಮೈನಲ್ಲಿ. ಓಕೆ, ಹಾಗಿದ್ರೆ ಈ ಮಕ್ಕಳು ಸಾಮಾನ್ಯವಾಗಿ ಹೇಳೋದಾದ್ರೆ ಇನ್ನೊಬ್ರದ್ದು ನೋಡಿ ಕಲಿಯುತ್ತೆ ಅಂತ, ನಮ್ಮ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರುತ್ತೋ ಹಾಗೆ ಕಲಿಯುತ್ತೆ ಅಂತ. ಹಾಗಿದ್ರೆ ಈ ಆಟಿಸಮ್ ಬರಲಿಕ್ಕೆ ಈ ವಾತಾವರಣ ಇರ್ಬೋದು, ಇಲ್ಲ ತಂದೆ ತಾಯಿಯ ಒಂದು ಬಿಹೇವಿಯರ್, ಅದೆಲ್ಲ ಕಾರಣ ಆಗತ್ತಾ ಹೇಗೆ ಅಂತ? ಕರೆಕ್ಟ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೀವು ಕೇಳಿದ್ರ. ಸೊ ನೋಡಿ, ನಮ್ಮ ಪೇರೆಂಟ್ಸ್, ನಮ್ಮ ಪೇರೆಂಟ್ಸಲ್ಲಿ ಆ ಟೈಮಲ್ಲಿ ನೋಡಿದರೆ, ಅವರ ಫ್ಯಾಮಿಲಿಯಲ್ಲಿ ಎಲ್ಲ ನೋಡಿದರೆ ಒಂದು ಫುಲ್ ಜನ ತುಂಬಿ ಇರ್ತಿದ್ರು ಅವರು ಬೆಳೀತಾ ಇರುವಾಗ. ಸೊ ಸ್ಲೋಲಿ ಹ್ಯಾಸ್ ಜನರೇಷನ್ಸ್ ಹ್ಯಾವ್ ಗಾನ್ ಫರ್ದರ್, ಫ್ಯಾಮಿಲೀಸ್ ಹ್ಯಾವ್ ಬಿಕಮ್ ಸ್ಮಾಲ್ ಚಿಕ್ಕ ಫ್ಯಾಮಿಲೀಸ್ ಆಗಿದೆ. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದೆ, ಜನ ಎಲ್ಲ ಒಬ್ಬರಾಗಿದ್ದಾರೆ. ಸೊ ನಾನು ಹೇಳಿದಾಗೆ ಮುಂಚೆ ಇಟ್ಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಆರ್ ದೇರ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎಪಿಜೆನೆಟಿಕ್ಸ್ ಏನು ಹೇಳಿದರೆ ಎನ್ವೈರ್ಮೆಂಟ್, ನಮ್ಮದು ವಾತಾವರಣ ಏನು ಇನ್ಫ್ಲೂಯೆನ್ಸ್ ಮಾಡ್ತದಲ್ಲ ನಮ್ಮ ಜೀನ್ಸ್ ಮೇಲೆ, ದಟ್ ಆಲ್ಸೋ ಪ್ಲೇಸ್ ಅ ಬಿಗ್ ರೋಲ್. ಒಂದು ಮನೆಯಲ್ಲಿ ತುಂಬ ಜನ ಇದ್ದಾರೆ, ತಾಯಿ ತಂದೆ ಅಂಕಲ್ ಆಂಟಿ ಅಜ್ಜಿ ಅಜ್ಜ ಎಲ್ಲರೂ ಇದ್ದಾರೆ, ಜಾಯಿಂಟ್ ಫ್ಯಾಮಿಲಿ ಥರ ಇದೆ. ಆ ಮಗುವಿಗೆ ಕಂಪೇರ್ ಮಾಡಿ ಮತ್ತು ಇನ್ನೊಂದು ಮಗುಗೆ ಎಲ್ಲಿ ಖಾಲಿ ತಂದೆ ತಾಯಿ ಮಾತ್ರ ಇರೋದು ಮತ್ತು ಆ ಮಗು, ಆಬ್ವಿಯಸ್ಲಿ ಈ ಮಗು ಎಲ್ಲಿ ಇಷ್ಟು ದೊಡ್ಡ ಫ್ಯಾಮಿಲಿ ಇದೆ ಅಲ್ಲ, ಆಲ್ ದ ಸ್ಕಿಲ್ಸ್ ಡೆವಲಪ್ಮೆಂಟ್ ಏನಿದೆ, ಮಾತನಾಡುವುದು, ಓಡುವುದು, ನಿಲ್ಲುವುದು ಅತಿ ವೇಗವಾಗಿ ಕಲಿಲಿಕ್ಕೆ ಶುರು ಆಗ್ತದೆ. ದಿಸ್ ಇಸ್ ಬಿಕಾಸ್ ಆಫ್ ವಾಟ್, ಒಂದು ಹ್ಯೂಮನ್ ಎಂಗೇಜ್ಮೆಂಟ್ ಜಾಸ್ತಿ. ಎಲ್ಲಿ ಮಗು ಮನುಷ್ಯರೊಟ್ಟಿಗೆ ಬೆರೀತಾರೆ, ಆ ಟೈಮಲ್ಲಿ ಮನುಷ್ಯರಾಗಿ ಬಿಹೇವ್ ಮಾಡಲಿಕ್ಕೆ ಶುರು ಆಗ್ತದೆ. ಈಗ ವರ್ಕಿಂಗ್ ಪೇರೆಂಟ್ಸ್ ಇದ್ದಾರೆ, ಇಬ್ಬರು, ಒಂದು ಮಗು ಉಂಟು, ಅವ್ರಿಗೆ ಕೂಡ ಕೆಲಸಕ್ಕೆ ಹೋಗಬೇಕು. ಈ ಮಗು ಕೂಡ ಒಂದು ತನ್ನಷ್ಟಕ್ಕೆ ಇರ್ತದೆ, ಮೊಬೈಲಲ್ಲಿ ಕೆಲವೊಮ್ಮೆ ಟಿವಿ ನೋಡ್ತದೆ, ಕೆಲವೊಮ್ಮೆ ಮೊಬೈಲ್ ಉಂಟು. ಮಗು ಎಲ್ಲಿಂದ ಕಲಿಬೇಕು ಇದೆಲ್ಲ ಬಿಹೇವಿಯರ್? ಮಕ್ಕಳು ನೋಡಿ ಕಲಿಯೋದು ಬಿಹೇವಿಯರ್. ನನ್ನ ಡ್ಯಾಡಿ, ನನ್ನ ಮಮ್ಮಿ ನನ್ನ ಮನೇಲಿ ಹೇಗೆ ಬಿಹೇವ್ ಮಾಡ್ತಾರೆ, ನನ್ನ ಡ್ಯಾಡಿ ಮಮ್ಮಿ, ನನ್ನ ಫಾದರ್ ಇನ್ ಲಾ ಮನೇಲಿ ಹೇಗೆ ಬಿಹೇವ್ ಮಾಡ್ತಾರೆ, ಇನ್ಲಾಸ್ ಮನೆಯಲ್ಲಿ, ಕಸಿನ್ಸ್ ಮನೆಯಲ್ಲಿ ಮತ್ತು ಫ್ರೆಂಡ್ಸ್ ಮನೆಯಲ್ಲಿ ಹೇಗೆ ನಡವಳಿಕೆ ಇರ್ತಾರೆ, ಹೇಗೆ ಬಿಹೇವಿಯರ್ ಉಂಟು, ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಮಕ್ಕಳು ಮೊಬೈಲಲ್ಲಿ ಸ್ಕ್ರೀನ್ ನೋಡಿಯೇ ಕಲಿತ್ರೆ ಅದೇ ರೀತಿ ಆಗ್ತಾರೆ. ಸ್ಕ್ರೀನಲ್ಲಿ ಏನು ಬರೋದು, ರೈಮ್ಸ್, ಸಾಂಗ್ಸ್, ಅದೇ ರೀತಿ ಒಂದು ಪ್ಯಾಟರ್ನ್ ಇದೆ ಆ ಸಾಂಗ್ಸಿಗೆ, ರೈಮ್ಸಿಗೆ. ಆನೆಗಳು ಜಂಪ್ ಮಾಡೋದು, ಕುದುರೆಗಳು ಜಂಪ್ ಮಾಡೋದು, ಮತ್ತೊಂದು ಮಂಗಗಳು ಜಂಪ್ ಮಾಡೋದು. ಮಂಗಗಳು ಜಂಪ್ ಮಾಡಿದರೆ ಮಂಗನಾಗೇನೆ ಇಲ್ಲಿ ಮನೆಯಲ್ಲಿ ಜಂಪ್ ಮಾಡ್ತಾನೆ ಮಗು. ಸೊ ಮಕ್ಕಳು ನೋಡಿ ಕಲಿಯುವಂಥದ್ದು. ಸೊ ಬಿಹೇವಿಯರ್ ಇಸ್ ಲರ್ನ್ಡ್ ಬೈ ಅಬ್ಸರ್ವೇಷನ್. ಸೊ ಫಸ್ಟ್ ಮಕ್ಕಳು ಹ್ಯೂಮನ್ ಎಂಗೇಜ್ಮೆಂಟ್ ಆಗಬೇಕು, ತದನಂತರ ಹ್ಯೂಮನ್ ಬಿಹೇವಿಯರ್ ಕಲಿತಾರೆ. ನಾನು ಹೇಗೆ ಎಲ್ಲಿ ಕೂತ್ಕೊಳ್ಬೇಕು, ನನ್ನ ಮನೆಯಲ್ಲಿ ಹೇಗೆ ಕೂತ್ಕೊಳ್ಬೇಕು, ಇನ್ನೊಬ್ಬರ ಮನೆಯಲ್ಲಿ ಹೇಗೆ ಕೂತ್ಕೊಳ್ಬೇಕು, ಈ ರೀತಿ. ಸೊ ಎಲ್ಲಿ ಜಾಸ್ತಿ ಫ್ಯಾಮಿಲಿ ತುಂಬ ಜನ ಮೆಂಬರ್ಸ್ ಇದ್ದಾರೆ ಅಲ್ಲಿ ಡೆವಲಪ್ಮೆಂಟ್ ಫಾಸ್ಟರ್. ಓಕೆ, ಈಗ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತಾರೆ, ಅದು ಕೂಡ ಆಟಿಸಮ್ ಒಂದೇನ ಇಲ್ಲ ವ್ಯತ್ಯಾಸಗಳೇನಾದ್ರೂ ಇದೆಯಾ? ಎರಡೂ ಒಂದೇ. ಆಟಿಸಮ್ ನಾವು ಕಾಮನ್ಲಿ ಮಾತಾಡುವಾಗ ಜಸ್ಟ್ ಹೀಗೆ ಯೂಸ್ ಮಾಡುವಂಥದ್ದು ಟರ್ಮ್ ಆಟಿಸಮ್. ಆದರೆ ಕರೆಕ್ಟ್ ಟರ್ಮ್ ಮೆಡಿಕಲಿ, ಸೈಂಟಿಫಿಕಲಿ, ಲೀಗಲಿ ಕರೆಕ್ಟ್ ಟರ್ಮ್ ಅಂತ ಹೇಳಿದರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಇದು ಅಮೆರಿಕನ್ ಅಸೋಸಿಯೇಷನ್ ಆಫ್ ಸೈಕ್ಯಾಟ್ರಿಸ್ಟ್ ಅವರ DSM-5 ಅಲ್ಲಿ ಯೂಸ್ ಮಾಡುವ ಒಂದು ಪದ. ಇಟ್ಸ್ ಅ ರೈಟ್ ಟರ್ಮ್, ಆಟಿಸಮ್ ಸ್ಪೆಕ್ಟ್ರಮ್. ಸ್ಪೆಕ್ಟ್ರಮ್ ಯಾಕೆಂತ ಹೇಳಿದರೆ, ಒಂದು 10 ಜನ ಮಕ್ಕಳಿಗೆ ಆಟಿಸಮ್ ಇದ್ದರೆ ಕೆಲವರಿಗೆ ಮೈಲ್ಡ್ ಇರಬಹುದು, ಕೆಲವರಿಗೆ ಸಿವಿಯರ್ ಇರಬಹುದು. ಇಟ್ಸ್ ಅ ಬ್ರಾಡ್ ಅಂಬ್ರೆಲಾ ಟರ್ಮ್. ಅಂದ್ರೆ ಇದರಲ್ಲಿ ವಿಧಗಳು ಆ ಥರ ಏನಾದರೂ ಮುಂಚೆ ಇದು ಇಟ್ಸ್ ಅನ್ ಇವಾಲ್ವಿಂಗ್ ಪ್ರಾಬ್ಲಮ್. ಸೊ ಏನಂತ ಹೇಳಿದರೆ, ಮುಂಚೆ ಇದಕ್ಕೆ ಬೇರೆ ಬೇರೆ ಹೆಸರುಗಳಿತ್ತು. ಪರ್ವೇಸಿವ್ ಡೆವಲಪ್ಮೆಂಟ್ ಡಿಸಾರ್ಡರ್, ವಿಚ್ ಇಸ್ ನಾನ್ ಅದರ್ವೈಸ್ ಸ್ಪೆಸಿಫೈಡ್, ರೆಡ್ ಸಿಂಡ್ರೋಮ್, ಆಸ್ಪರ್ಜರ್ ಸಿಂಡ್ರೋಮ್, ಈ ಥರ ಎಲ್ಲ ಕೆಲವೊಮ್ಮೆ ಹೆಸರಿತ್ತು. ಇದೆಲ್ಲ ಒಂದಾಗಿ ಒಂದೇ ಬ್ರಾಡ್ ಅಂಬ್ರೆಲಾ ಟರ್ಮ್ ಅಲ್ಲಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಈಗ ಟರ್ಮಿನಾಲಜಿ, ಕರೆಕ್ಟ್ ಟರ್ಮ್. ಓಕೆ, ಹಾಗಾದ್ರೆ ಇದು ಸಾಮಾನ್ಯವಾಗಿ ಒಂದು ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ ಅಂತ ಆಟಿಸಮ್ ಅನ್ನೋದು? ಅದೇ ನಾನು ಹೇಳಿದಾಗೆ ಲಕ್ಷಣಗಳು 1-2 ವರ್ಷದಲ್ಲಿಯೇ ಗೊತ್ತಾಗ್ತದೆ. ಯಾವಾಗ ಮಗು ಸ್ಮೈಲ್ ಮಾಡ್ತಾ ಇಲ್ಲ, ಸೋಷಿಯಲ್ ಸ್ಮೈಲ್ ಇಲ್ಲ, ಯಾವಾಗ ಮಗು ಜಾಯಿಂಟ್ ಅಟೆನ್ಷನ್ ಇಲ್ಲ, ಅಂದರೆ ನಾನು ನನ್ನ ಮಗುಗೆ ಒಂದು ಐಡಿಯಾ ತೋರಿಸ್ತಿದ್ದೀನಿ, ಆ ಥರ್ಡ್ ಐಡಿಯಾ ಮೇಲೆ ಮಗುಗೆ ಫೋಕಸ್ ಇಲ್ಲ. ಒಂದು ಕಪ್ ತೋರಿಸಿದ್ರೆ ಕಪ್ಪಲ್ಲಿ ಫೋಕಸ್ ಇಲ್ಲ, ನನ್ನ ಮುಖ ನೋಡೋದಿಲ್ಲ, ಹೇಗೆ ನಾನು ರೆಸ್ಪಾಂಡ್ ಮಾಡ್ತೀನಿ ಅದು ಗೊತ್ತಾಗೋದು, ಜಾಯಿಂಟ್ ಅಟೆನ್ಷನ್ ಇಲ್ಲ. ಅದು 1 ವರ್ಷದಲ್ಲಿಯೇ ನಮಗೆ ಗೊತ್ತಾಗುವಂಥದ್ದು. ಅದು ಸಾಮಾನ್ಯವಾಗಿ ಮನೆಯಲ್ಲಿ ಹೇಳುವುದುಂಟು, ಅವನಪ್ಪ ಕೂಡ ಸ್ವಲ್ಪ ಲೇಟ್ ಮಾತಾಡಿದ್ದು, ಅವನಮ್ಮ ಕೂಡ ಸ್ವಲ್ಪ ಲೇಟ್ ಮಾತಾಡಿದ್ದು, ಸೊ ಮಾತಾಡ್ತಾನೆ ಬಿಡಿ, ಈ ಥರ ಹೇಳಿ ಸ್ವಲ್ಪ ಡಿಲೇ ಮಾಡಿ, ಡೌಟ್ ಇದ್ದರೂ ಕೂಡ ಚೆಕ್ಔಟ್ ಮಾಡದೆ
ಮುಂದೆ ಮುಂದೆ ದೂರಿಸಿ ಕಾಮನ್ಲಿ ಬರೋದು 3-4 ವರ್ಷ ಆದಾಗ. ಸೊ 3-4 ವರ್ಷ ಆದಾಗ ಸಾಮಾನ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಪ್ರಾಬ್ಲಮ್ ಹೇಳಿದರೆ, ನನ್ನ ಮಗು ಅವನ ಏಜ್ ತಕ್ಕಂತೆ ಮಾತನಾಡುವುದಿಲ್ಲ, ಒಂಚೂರು ಕೂಡ ಬಾಬಾ ಮಾಮ ಕೂಡ ಹೇಳೋದಿಲ್ಲ. ಮುಂಚೆ ಮಾತಾಡ್ತಾ ಇದ್ದ, ಅಮ್ಮ ಅಪ್ಪ ಹೇಳ್ತಿದ್ದ, ಈಗ ಅದು ಕೂಡ ಮಾಡ್ತಾ ಇಲ್ಲ. ಸೊ ಅದು ಒಂದು ಹೇಳ್ತಾರೆ. ಪ್ಲಸ್ ಕಣ್ಣಲ್ಲಿ ಕಣ್ಣು ನೋಡಿ ಮಾತನಾಡೋದಿಲ್ಲ, ನೋ ಐ ಕಾಂಟ್ಯಾಕ್ಟ್, ನೋ ರೆಸಿಪ್ರಾಸಿಟಿ ಅಂತ ಹೇಳ್ತೀವಿ. ಹೆಸರು ಕರೆದಾಗ ತಿರುಗಿ ನೋಡುವುದಿಲ್ಲ, ಅವನದೇ ವರ್ಲ್ಡಲ್ಲಿ ಮಗ್ನ ಇರೋದು, ಈ ರೀತಿ. ಪ್ಲಸ್ ಅವ್ರದ್ದೇ ಬಿಹೇವಿಯರ್ ಎಬ್ನಾರ್ಮಾಲಿಟೀಸ್ ಅಂತ ಹೇಳಿದಾಗೆ, ಕೈಯನ್ನು ಹೀಗೆ ಹೀಗೆ ಹಲ್ಲಾಡ್ಸ್ತಾ ಇರೋದು, ಫಿಂಗರನ್ನು ಹಲ್ಲಾಡ್ಸ್ತಾ ಇರೋದು, ಯಾವುದು ಫುಲ್ ಬಾಡಿ ಮೂವ್ಮೆಂಟ್ಸನ್ನು ಮಾಡ್ತಾ ಇರೋದು, ಡ್ಯಾನ್ಸ್ ಮಾಡ್ತಾ ಇರೋದು, ಟಿಪ್ ಟೋ ವಾಕಿಂಗ್ ಮಾಡೋದು, ಈ ರೀತಿ ಕೆಲವೊಮ್ಮೆ ಇರ್ತದೆ. ಕೆಲವು ಮಕ್ಕಳಿಗೆ ಕೂಡ ಕೆಲವೊಂದು ಸೆನ್ಸಿಟಿವಿಟೀಸ್ ಇರ್ತದೆ, ಸೆನ್ಸರಿ ಸೆನ್ಸಿಟಿವಿಟೀಸ್ ಅಂತ ಹೇಳ್ತೀವಿ. ಕೆಲವು ಟೆಕ್ಸ್ಚರ್ ಆಗೋದಿಲ್ಲ, ಕೆಲವು ಮುಟ್ಲಿಕ್ಕೆ ಆಗೋದಿಲ್ಲ, ಸೆನ್ಸರಿ ಇಶ್ಯೂಸ್, ಈ ರೀತಿ. ಸೊ ಅವ್ರದ್ದೇ ಒಂದು ವರ್ಲ್ಡಲ್ಲಿ ಇದ್ದಾಗೆ ಕಾಣ್ತದೆ ಇಂಥ ಮಕ್ಕಳು. ಸೊ ಆ ವರ್ಲ್ಡಿಂದ ನಾವು ಸ್ವಲ್ಪ ಏನಾದರೂ ಹೊರಗಡೆ ತರಿಸಿದ್ರೆ ವೆರಿ ಅಪ್ಸೆಟ್ ಆಗ್ತಾರೆ. ಸೊ ದಿಸ್ ಇಸ್ ಜನರಲ್ ಕಂಪ್ಲೇಂಟ್ ಎಟ್ 3-4 ಇಯರ್ಸ್. ಹೊರಗಡೆ ತರಿಸ್ಬೋದಾ ಅವರೊಂದು ಬಿಹೇವಿಯರ್ ಅಲ್ಲಿ ಚೇಂಜಸ್ ಮಾಡಿ? ಅದೇ ಫಸ್ಟ್ 1000 ಡೇಸ್ ನಾನು ಹೇಳಿದೆಲ್ಲ, ಫಸ್ಟ್ 1000 ಡೇಸ್ 9 ತಿಂಗಳು ಗರ್ಭಿಣಿ ಆ ಟೈಮಲ್ಲಿ, ಪ್ಲಸ್ ಫಸ್ಟ್ 2 ಇಯರ್ಸ್ಗೆ ನಾವು ಎಷ್ಟು ಸ್ಟಿಮ್ಯುಲೇಷನ್ ಕೊಡ್ತೀವಿ, ಅರ್ಲಿ ಇಂಟರ್ವೆನ್ಷನ್, ನಾವು ಅರ್ಲಿ ರೆಕಗ್ನೈಸ್ ಮಾಡಿದರೆ ಅರ್ಲಿ ಇಂಟರ್ವೆನ್ಷನ್ ಕೊಡ್ಬೋದು. ಅರ್ಲಿ ರೆಕಗ್ನೈಸ್ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು, ಮಗು ಈಗ ಏಜ್ ತಕ್ಕಂತೆ ಮಾತಾಡೋದಿಲ್ಲ, ಕಣ್ಣು ನೋಡಿ ನೋಡ್ತಾ ಇಲ್ಲ, ಜಾಯಿಂಟ್ ಅಟೆನ್ಷನ್ ಇಲ್ಲ, ಈ ಟೈಮಲ್ಲೆಲ್ಲ ಗೊತ್ತಾದರೆ ವಿ ಕ್ಯಾನ್ ಹ್ಯಾಬಿಲಿಟೇಟ್, ವಿ ಕ್ಯಾನ್ ಅಟ್ ಲೀಸ್ಟ್ ಸ್ಟಿಮ್ಯುಲೇಟ್ ದ ಚೈಲ್ಡ್ ಬೆಟರ್ ಆ್ಯಂಡ್ ಟ್ರೈ ಟು ಬ್ರಿಂಗ್ ನಾರ್ಮಲ್ಸಿ. ತುಂಬ ಜನ ಮಕ್ಕಳಿಗೆ ನಾರ್ಮಲ್ಸಿ ಆಲ್ಮೋಸ್ಟ್ ನಾರ್ಮಲ್ಸಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಯಾಕೆಂದರೆ ಗುರುತಿಸಿದ್ರೆ. ಈಗ ನೀವು ನೋಡಿದರೆ ಭಾರತದಲ್ಲಿನೇ ಪ್ರತಿ 60-70 ಮಕ್ಕಳಲ್ಲಿ ಒಂದು ಮಗುವಿಗೆ ಆಟಿಸಮ್ ಅಂತ ಹೇಳ್ತಾರೆ, ಅಂದರೆ ಕರೆಂಟ್ ಡೇಟಾ. ಇಡೀ ಪ್ರಪಂಚದಲ್ಲಿ 1-2% ಮಕ್ಕಳಿಗೆ ಆಟಿಸಮ್ ಉಂಟಂತ ಹೇಳ್ತಾರೆ. ಸೊ ಅಷ್ಟು ಸಿವಿಯರ್ ಆಗಿದೆ. ಇಟ್ ಇಸ್ ನಾಟ್ ಜಸ್ಟ್ ಬಿಕಾಸ್ ಅಬ್ಸಲ್ಯೂಟ್ ನಂಬರ್ ಕೂಡ ಇನ್ಕ್ರೀಸ್ ಆಗಿದೆ ಈ ಕಾಯಿಲೆದು, ಅದರೊಟ್ಟಿಗೆ ನಮ್ದು ಕೂಡ ಅರ್ಲಿ ರೆಕಗ್ನಿಷನ್, ಅವೇರ್ನೆಸ್ ಇದೆ. ಪೇರೆಂಟ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರೊಟ್ಟಿಗೆ ಒಂದು ಅವೇರ್ನೆಸ್ ಉಂಟು, ಬೇಗ ರೆಕಗ್ನೈಸ್ ಮಾಡ್ತಾರೆ, ಬೇಗ ತರ್ತಾರೆ. ಸೊ ಯಾವತ್ತಾದ್ರೂ ನನ್ನ ಓನ್ಲಿ ಅಡ್ವೈಸ್ ಇಸ್ ದಟ್, ಯಾವತ್ತಾದ್ರೂ ಯು ಫೀಲ್ ದೇರ್ ಇಸ್ ಡಿಲೇ, ಯು ಫೀಲ್ ದಟ್ ಏನಾದರೂ ಒಂದು ಡೌಟ್ ಉಂಟು ಫ್ಯಾಮಿಲಿಯಲ್ಲಿ, ಇಮಿಡಿಯೇಟ್ಲಿ ಒಂದು ಕನ್ಸಲ್ಟೇಷನ್ ತಗೊಂಡು ಬನ್ನಿ. ಶೋ ಟು ಯುವರ್ ನಿಯರೆಸ್ಟ್ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರು ತೋರಿಸಿ, ಅವರಿಗೆ ನಿಮ್ಮ ಕನ್ಸರ್ನ್ಸ್ ಅಂತ ತಿಳಿಸಿ. ಪೀಡಿಯಾಟ್ರಿಷಿಯನ್ ವಿಲ್ ಡೂ ಸಮ್ ಸ್ಕ್ರೀನಿಂಗ್, ಮತ್ತೆ ರೆಫರ್ ಮಾಡ್ತಾರೆ ಅಗತ್ಯ ಬಿದ್ದರೆ. ಯಾಕೆಂದರೆ ಆಟಿಸಮ್ ಇಸ್ ನಾಟ್ ಪ್ರೆಸೆನ್ಸ್ ಆಫ್ ನೋ ಐ ಕಾಂಟ್ಯಾಕ್ಟ್, ನೋ ರೆಸಿಪ್ರೋಸಿಟಿ, ಮಾತಾಡೋದಿಲ್ಲ, ಏಜ್, ಲ್ಯಾಂಗ್ವೇಜ್, ಅವನದೇ ಬಿಹೇವಿಯರ್ ಇಸ್ ನಾಟ್, ಇಟ್ಸ್ ಮೋರ್ ದೆನ್ ದ್ಯಾಟ್. ಇಟ್ ಇಸ್ ದಿ ಆಬ್ಸೆನ್ಸ್ ಆಫ್ ನಾರ್ಮಲ್ ಏನು ಬರಬೇಕು ಆ ಏಜಲ್ಲಿ ಯಾವಾಗ ಬರೋದಿಲ್ಲ. ಇಟ್ ಗೋಸ್ ಇನ್ ಟು ದೀಸ್ ಥಿಂಗ್ಸ್, ಈ ಸಿಂಪ್ಟಮ್ಸ್ ಬರ್ತದೆ. ಸೊ ಲುಕ್ ಇಟ್ ಆಸ್ ಅ ಡೆವಲಪ್ಮೆಂಟ್ ಪ್ರಾಬ್ಲಮ್. ಅಂದರೆ ಮಗುಗೆ ಯಾವ ಏಜಲ್ಲಿ ಯಾವ ಸ್ಕಿಲ್ ಬರಬೇಕು, ಆ ಸ್ಕಿಲ್ ಬರೋದಿಲ್ಲ ಆದರೆ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಿ. ಈಗ ಆಟಿಸಮ್ ಅಂತ ಒಂದು ಮಗುವಿಗೆ ಬಂದರೆ ಅಕಸ್ಮಾತ್ ಅದು ಅವರ ತಂಗಿಗೆ ಇರ್ಬೋದು, ತಮ್ಮನಿಗೆ, ಹಾಗೆ ಸಹೋದರರಿಗೆ ಬರುವಂಥ ಚಾನ್ಸಸ್ ಇದೆಯಾ, ಹೇಗೆ? ಹೌದು, ರಿಸ್ಕ್ ಯಾವತ್ತೂ ಇರ್ತದೆ. ರಿಸರ್ಚ್ ನಮಗೆ ಹೇಳ್ತದೆ ಆಲ್ಮೋಸ್ಟ್ ಒಂದು ಮಗುಗೆ ಎಫೆಕ್ಟ್ ಆದರೆ 1-10% ರಿಸ್ಕ್ ನೆಕ್ಸ್ಟ್ ಸಿಬ್ಲಿಂಗ್, ಅಂದರೆ ತಂಗಿ ತಮ್ಮನಿಗೆ ಬರುವಂಥದ್ದು ರಿಸ್ಕ್ ಎವ್ರಿ ಟೈಮ್ ಇರ್ತದೆ. ಆದರೆ ಸಾಮಾನ್ಯವಾಗಿ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಇವಾಗ ಸಾಮಾನ್ಯವಾಗಿ ಕಾಡುವಂಥ ಪ್ರಶ್ನೆ, ಇಂಥ ಒಂದು ಪ್ರಾಬ್ಲಮ್ ಇದ್ದರೆ ಮಕ್ಕಳಿಗೆ ಅವರು ಸ್ಕೂಲಿಗೆಲ್ಲ ಹೋಗ್ಬೋದಾ ಮಕ್ಕಳು, ಹೇಗೆ ಅಂತ? ಉತ್ತಮವಾದ ಕ್ವೆಶ್ಚನ್. ಆದರೆ ನಾನು ಆ ರೀತಿ ಕೇಳುವಕ್ಕಿಂತ ಪೇರೆಂಟ್ಸ್ ಅವರು ಅನಲೈಸ್ ಮಾಡಬೇಕು, ಈ ಶಾಲೆ ನನ್ನ ಮಗುವಿಗೆ ರೆಡಿ ಇದೆ ಅಂತ ನೋಡಿ. ಯಾಕೆಂದರೆ ಮಗುಗೆ 8 ವರ್ಷ ಆಯಿತು, ಸೆಕೆಂಡ್ ಸ್ಟ್ಯಾಂಡಿಗೆ ಹೋಗಬೇಕು, 6 ವರ್ಷ ಆಯಿತು, ಫಸ್ಟ್ ಸ್ಟ್ಯಾಂಡಿಗೆ ಹೋಗಬೇಕು, ಹಾಗೆ ಅಂತ ರಿಜಿಡ್ ಪ್ಯಾಟರ್ನ್ ಇದ್ದರೆ ಇಂಥ ಮಕ್ಕಳಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ಡಿಸಾಸ್ಟರ್. ಮಕ್ಕಳ ಡೆವಲಪ್ಮೆಂಟಲ್ ಏಜ್ ನೋಡಬೇಕು. ಮಕ್ಕಳಿಗೆ ವಯಸ್ಸು 8 ಆಗಿರ್ಬೋದು, 10 ಆಗಿರ್ಬೋದು, 12 ಆಗಿರ್ಬೋದು. ಆದರೆ ಮೆದುಳಿನ ಬೆಳವಣಿಗೆ ಯಾವ ಲೆವೆಲಿಗೆ ರೀಚ್ ಆಗಿದೆ, ಈ ಲೆವೆಲ್ ನನ್ನ ಈ ಶಾಲೆ ಆ ಫೆಸಿಲಿಟಿ ಒದಗಿಸಿ ಕೊಡ್ತದ, ಅಟ್ಲೀಸ್ಟ್ ನನಗೆ ಒಂದು ಸಹಾಯ ಮಾಡ್ತದ, ಇದೊಂದು ನೋಡ್ತಾ ಇರಬೇಕು. ಸೊ ಸಾಕಷ್ಟು ಮಕ್ಕಳು ರೆಗ್ಯುಲರ್ ಶಾಲೆಗೇ ಹೋಗ್ತಿದ್ದಾರೆ. ಸೊ ಯಾಕೆಂದರೆ ಶಾಲೆ ಕೂಡ ತುಂಬ ಸಪೋರ್ಟಿವ್ ಇರ್ತಾರೆ. ಇಂಥ ಮಕ್ಕಳು ನಾರ್ಮಲ್ ಮಕ್ಕಳೊಟ್ಟಿಗೆ ಬೇರಿದ್ರೆ ದೇ ವಿಲ್ ಪಿಕಪ್ ಬೆಟರ್, ದೇ ವಿಲ್ ಪಿಕಪ್ ಗುಡ್ ಬಿಹೇವಿಯರ್, ನಾರ್ಮಲ್ ಬಿಹೇವಿಯರ್. ಆದರೆ ಅವರ ಫುಲ್ ಪೊಟೆನ್ಷಿಯಲ್ ಏನಿದೆ, ಈ ಮಕ್ಕಳಿಗೆ ತನ್ನ ಫುಲ್ ಪೊಟೆನ್ಷಿಯಲ್ ರೀಚ್ ಆಗಲಿಕ್ಕೆ ಅವ್ರಿಗೆ ಕೂಡ ಸ್ವಲ್ಪ ಸಪೋರ್ಟ್ ಬೇಕು, ಅವ್ರಿಗೆ ಕೂಡ ಹೆಲ್ಪ್ ಬೇಕು.
ಈ ಹೆಲ್ಪ್ ಶಾಲೆಯಲ್ಲಿ ಆ ಫೆಸಿಲಿಟಿ ಉಂಟಾ ಇಲ್ಲ ವಿಚಾರಿಸಿ ಮತ್ತೆ ಆ ಶಾಲೆಗೆ ಹಾಕಬೇಕಾಗ್ತದೆ. ನಿಜ, ಶಾಲೆಗಳು ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರಿ ನೀವು. ಹೌದು. ಹಾಗಿದ್ರೆ ಯಾವ ರೀತಿಯಾಗಿ ಅವರೊಂದು ಸಪೋರ್ಟಿವ್ ಆಗಿರಬೇಕು ಅಂತ? ನೋಡಿ, ಈಗ ಎಲ್ಲ ಶಾಲೆಗಳಲ್ಲಿ ಅವೇರ್ನೆಸ್ ತುಂಬ ಚೆನ್ನಾಗಿದೆ, ಅವ್ರಿಗೆ ಕೂಡ ಗೊತ್ತುಂಟು. ದೇ ಆರ್ ಆಲ್ಸೋ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್ ಬರೋದು ಶಾಲೆಯ ಕರಿಕ್ಯುಲಮ್ ನಾವೇನಿದೆ ಇಂಥ ಮಕ್ಕಳಿಗೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕಾಗ್ತದೆ. ಸ್ವಲ್ಪ ಫ್ಲೆಕ್ಸಿಬಲ್ ಟೀಚಿಂಗ್, ಪೇರೆಂಟ್ಸಿಗೆ ಸ್ವಲ್ಪ ಸಪೋರ್ಟ್ ಮಾಡುವಂಥದ್ದು, ಪ್ಲಸ್ ಈ ಮಕ್ಕಳಿಗೋಸ್ಕರ ಒಂದು 1-to-1 ಯಾರಾದರೂ ಕೇರ್ ಕೊಡುವಂಥ ಹಾಗೆ ಒಂದು ಅವರಿಗೆ ಸಪೋರ್ಟ್. ಪ್ಲಸ್ ಈ ಮಕ್ಕಳು ಥೆರಪಿಗೆ ಹೋಗ್ತಾ ಇರ್ತಾರೆ, ಆಚೆ ಈಚೆ ಟ್ರೀಟ್ಮೆಂಟಿಗೂ ಕೂಡ ಹೋಗ್ತಾ ಇರ್ತಾರೆ. ಅವ್ರಿಗೆ ಕೂಡ ಆ ಸಿಲೆಬಸ್ಸಲ್ಲಿ ಅವರಿಗೇನು ಫ್ಯೂ ಕನ್ಸಿಡ್ರೇಷನ್ಸ್, ಅವರಿಗೆ ಥೆರಪಿಗೆ ಹೋಗಲಿಕ್ಕೆ ಟೈಮ್ ಮಾಡಿಕೊಡುವಂಥದ್ದು, ಈ ರೀತಿ ಶಾಲೆ ಕೂಡ ಸಪೋರ್ಟ್ ಮಾಡಿದರೆ ವಿ ಕ್ಯಾನ್ ಗೆಟ್ ದ ಬೆಸ್ಟ್ ರಿಸಲ್ಟ್ಸ್ ಫಾರ್ ಅವರ್ ಚಿಲ್ಡ್ರನ್. ಓಕೆ, ಈಗ ಆಟಿಸಮ್ ಇರುವಂಥ ಮಕ್ಕಳು ಇದಕ್ಕೆ ಕಾರಣ ಸಾಕಷ್ಟು ಹೇಳಿದ್ರಿ ನೀವು. ಅದೇ ರೀತಿಯಾಗಿ ಮೊಬೈಲ್ ಯೂಸ್ ಮಾಡೋದು ಇಲ್ಲ ಸ್ಕ್ರೀನ್ ಜಾಸ್ತಿ ನೋಡೋದು ಆ ಥರ ಇದ್ದರೆ ಅದು ಕೂಡ ಎಫೆಕ್ಟ್ ಆಗತ್ತಾ ಹೇಗೆ? ವೆರಿ ಗುಡ್ ಕ್ವೆಶ್ಚನ್. ಈ ಜನ್ರೇಷನ್ ಸದ್ಯಕ್ಕೆ ನೋಡಿದರೆ ಮೊಬೈಲಲ್ಲಿಯೇ ಜನಿಸಿದೆ. ಇಟ್ಸ್ ಇಂಪಾಸಿಬಲ್ ಟು ಮೊಬೈಲ್ ಬಿಟ್ಟು ಯಾವುದಕ್ಕೂ ಇಟ್ಸ್ ವೆರಿ ವೆರಿ ಇಂಪಾಸಿಬಲ್. ಆದರೆ ಮೊಬೈಲಿಂದ ಆಟಿಸಮ್ ಬರುವಕ್ಕಿಂತ ಮೊಬೈಲಿಂದ ಸ್ಪೀಚ್ ಡಿಲೇ ಆಗೋದು, ಬಿಹೇವಿಯರ್ ಪ್ರಾಬ್ಲಮ್ ಆಗೋದು ಅದು ಕಾಮನ್. ಆದರೆ ಆಟಿಸಮ್ ಅಂತ ಸ್ಪೆಸಿಫಿಕ್ ಆಗಿ ಬರೋದಿಲ್ಲ. ಯಾವಾಗ ಮೊಬೈಲ್ ನೀವು ನೋಡಿ, ನಮ್ಮ ಪೇರೆಂಟ್ಸ್ ಜನ್ರೇಷನ್, ನಮ್ಮ ಜನ್ರೇಷನ್ ನೋಡಿದರೆ ಖಾಲಿ ಈಗ ಅವರಿಗೆ ಬೇಬಿ ಬೂಮರ್ಸ್ ಅಂತ ಹೇಳ್ತಿದ್ರು, ನಮಗೆ ಮಿಲಿನಿಯಲ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು 2000ರಲ್ಲಿ ಹುಟ್ಟಿದ ಮಕ್ಕಳಿಗೆ ಜೆನ್ಜಿ ಅಂತ ಹೇಳ್ತಾರೆ. ಅದ ನಂತರ ಜನ್ರೇಷನ್ ಆಲ್ಫಾ, ಈಗ 2025ರಿಂದ ಜನ್ರೇಷನ್ ಬೀಟಾ. ನೋಡಿ ಲಾಸ್ಟ್ 30 yearsಲ್ಲಿ ಎಷ್ಟು ಜನ್ರೇಷನ್ಸ್ ಚೇಂಜ್ ಆಗಿದೆ. ಎವ್ರಿ ಜನ್ರೇಷನ್ ಬ್ರಿಂಗ್ ಸಮಥಿಂಗ್ ನ್ಯೂ ಟು ಅಸ್. ಸೊ ನಾವು ಅರೌಂಡ್ 80-90ಯಲ್ಲಿ ನಮಗೆ ಹೊಸತಾಗಿ ಇಂಟರ್ನೆಟ್ ಬಂತು, ಮೊಬೈಲ್ ಕೂಡ ಯೂಸ್ ಆಗಿದೆ. ಈಗ ಕರೆಂಟ್ ಪೇರೆಂಟ್ಸ್ ಇದ್ದಾರೆ, ಎಲ್ಲ ಗೂಗಲಲ್ಲಿ ನೋಡಿ, ಗೂಗಲಲ್ಲಿ ಚೆಕ್ ಮಾಡಿ ದಟ್ ಕೈಂಡ್ ಆಫ್ ವರ್ಲ್ಡಲ್ಲಿ ಇದ್ದಾರೆ. ನೆಕ್ಸ್ಟ್ ಬಂದ ಮೇಲೆ ಅವ್ರು ಏನಾಯಿತು, ಸ್ವಲ್ಪ ಮೋರ್ ಆಫ್ ಟು ದೆಮ್ಸೆಲ್ಸ್, ಸ್ವಲ್ಪ ಇನ್ ಅಡ್ವಾನ್ಸ್ಡ್ ಮೊಬೈಲ್ ಯೂಸೇಜ್, ಮೊಬೈಲ್ಸ್ ಆ ಟೈಪ್ ಇದು ಫಾರ್ಮಲ್ಲಿ. ಕರೆಂಟ್ ಜನ್ರೇಷನಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಜನಿಸಿದ್ದಾರೆ. ಸೊ ವಾಟ್ ಈಸ್ ರಿಯಲ್, ವಾಟ್ ಈಸ್ ಆರ್ಟಿಫಿಷಿಯಲ್, ಅದು ಕೂಡ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಭಾರಿ ಕಷ್ಟ ಇಂಥ ಮಕ್ಕಳಿಗೆ. ಓಕೆ, ಈಗ ಆಟಿಸಮ್ ಅನ್ನೋದು ಅದನ್ನು ಬೇಗ ಗುರುತಿಸುವುದು ಯಾಕೆ ಮುಖ್ಯ ಆಗುತ್ತೆ ಅಂತ? ಕರೆಕ್ಟ್. ಆಸ್ ನಾನು ಹೇಳಿದ ಮುಂಚೆ, ಫಸ್ಟ್ 1000 days ಮಕ್ಕಳ ಬೆಳವಣಿಗೆಯಲ್ಲಿ ಅತಿ ಅಗತ್ಯ. ದ ಕರೆಕ್ಟ್ ಕನೆಕ್ಷನ್, ಕರೆಕ್ಟ್ ಸೈನಾಪ್ಸ್ ಕನೆಕ್ಷನ್ ಇದೆ, ನರದು ಕನೆಕ್ಷನ್, ಒಳ್ಳೆ ಗುಡ್ ಬಿಹೇವಿಯರ್ ಬರಲಿಕ್ಕೆ, ಗುಡ್ ಜೀನ್ಸ್ ಸ್ಟಿಮ್ಯುಲೇಟ್ ಆಗಲಿಕ್ಕೆ ಈ 2 yearsಲ್ಲಿ ಪ್ಲಸ್ 9 months ಆಫ್ ಪ್ರೆಗ್ನೆನ್ಸಿ ನಾವು ಏನೆಲ್ಲ ನಮ್ಮದು ಬೆಳವಣಿಗೆ, ಪೋಷಣೆ, ಎನ್ಕರೇಜ್ಮೆಂಟ್, ನರ್ಚರಿಂಗ್, ಕೇರ್ ಕೊಡ್ತೀವಿ ಅಲ್ಲ ಮಕ್ಕಳಿಗೆ, ದ್ಯಾಟ್ ಗೆಟ್ಸ್ ದ ಬೆಸ್ಟ್ ಔಟ್ಪುಟ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಒಂದು ವೇಳೆ ಆ ಮಕ್ಕಳಿಗೆ ಸಿಗೋದಿಲ್ಲ, ಆ ಟೈಮಲ್ಲಿ ಏನಾಗ್ತದೆ, ಕೆಲವೊಂದು ಡೊಮೇನ್ಸಲ್ಲಿ ಎಸ್ಪೆಷಲಿ ಇನ್ ರಿಗಾರ್ಡ್ ಟು ಸೋಷಿಯಲ್ ಇಂಟ್ರಾಕ್ಷನ್, ಕಮ್ಯುನಿಕೇಷನ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಡಿಲೇ ಕಾಣುವಂಥದ್ದು, ಇಲ್ಲ ಡಿವಿಯನ್ಸಿ, ಬೇರೆ ಥರನೇ ಹೋಗುವಂಥದ್ದು ದ ಡೆವಲಪ್ಮೆಂಟ್ ಕಂಡು ಬರುತ್ತದೆ. ಈ ಟೈಮಲ್ಲಿ ನಾವು ಗುರುತಿಸಿದರೆ ಕರೆಕ್ಟಾಗಿ ಮಕ್ಕಳಿಗೆ ಒಂದು ಆ ಟೈಪ್ ಹೆಬಿಲಿಟೇಟ್ ಮಾಡಿ ಥೆರಪಿ ಕೊಟ್ಟು ಟ್ರ್ಯಾಕಲ್ಲಿ ತರುವ ಹಾಗೆ ಅಟ್ಲೀಸ್ಟ್ ತುಂಬ ಅಗತ್ಯ ಆಗ್ತದೆ. ಆಲ್ಮೋಸ್ಟ್ ನಾರ್ಮಲ್ ಕೂಡ ತರಿಸ್ಬೋದು. ಒಂದು ಸ್ವಲ್ಪ ಲೇಟ್ ಆದರೆ ಈ ಕನೆಕ್ಷನ್ಸ್ ಏನಿರ್ತದೆ ಆಲ್ಮೋಸ್ಟ್ ಕರಗಿ ಹೋಗ್ತದೆ. ಸೊ ಆ ಟೈಮಲ್ಲಿ ಆ ಗುಡ್ ಜೀನ್ಸ್ ಏನಿದೆ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಭಾರಿ ಕಷ್ಟ. ಮತ್ತು ಎಷ್ಟು ರಿಸಲ್ಟ್ ಕೂಡ ಬರ್ತದೆ ಅದು ಕೂಡ ನೋಡಲಿಕ್ಕೆ ಇಟ್ಸ್ ವೆರಿ ಅನ್ಪ್ರಿಡಿಕ್ಟೇಬಲ್. ಸೊ ಈಗ ಆಟಿಸಮ್ ಇದ್ದರೆ ಅದನ್ನು ಹೇಗೆ ನಿರ್ಣಯಿಸ್ತಾರೆ, ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂತ? ಸ್ಕ್ಯಾನ್ ಇರ್ಬೋದಾ, ಈ ಥರ ಏನಾದರೂ? ಸ್ಪೆಸಿಫಿಕ್ ಆಗಿ ಯಾವುದು ಸ್ಕ್ಯಾನ್ ಆರ್ ಬ್ಲಡ್ ಟೆಸ್ಟ್ ಏನೂ ಇಲ್ಲ. ಇಟ್ಸ್ ಮೋರ್ ಆಫ್ ಕ್ಲಿನಿಕಲ್. ಅಂದರೆ ಮಕ್ಕಳ ಬೆಳವಣಿಗೆ, ಮಕ್ಕಳ ನಡವಳಿಕೆ ಇದನ್ನು ನೋಡಿ ಇದು ಒಂದು ಕನ್ಸಲ್ಟೇಷನ್ ಒಂದು ಇದು ಮಾಡಿ, ಪ್ಲಸ್ ಒಂದು ಕೆಲವೊಂದು ಟೆಸ್ಟಿಂಗ್ ಕ್ಲಿನಿಕಲ್ ಟೆಸ್ಟ್ ಇರ್ತದೆ, ಅದೊಂದು ಮಾಡಿಸಿ ಒಂದು ಮಗುಗೆ ಇದು ಇರ್ಬೋದು, ಇದರದ್ದು ರಿಸ್ಕ್ ಇದೆ ಅಂತ ಒಂದು ಡಯಾಗ್ನೋಸ್ ಮಾಡುವಂಥದ್ದು. ಅದು ಬಿಟ್ಟು ಅದು ನಾವು ತಿಳಿಸಿದ ಹಾಗೆ ಕೆಲವೊಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಆಟಿಸಮ್. ಸೊ ಮೋಸ್ಟ್ ಕಾಮನ್ ಜೆನೆಟಿಕ್ ಫ್ಯಾಕ್ಟರ್ಸ್ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್. ಸೊ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್ಗೋಸ್ಕರ ಬೇಕಾದರೆ ಟೆಸ್ಟಿಂಗ್, ಬ್ಲಡ್ ಟೆಸ್ಟ್ ಅದು ಉಂಟಾ ಇಲ್ಲ ನೋಡಲಿಕ್ಕೆ, ಚೆಕ್ ಮಾಡಲಿಕ್ಕೆ ಕೆಲವೊಂದು ಟೆಸ್ಟ್ ಗರ್ಭಿಣಿ ಇದ್ದಾಗನೇ ಮಾಡ್ಬೋದು, ಆ ಕೂಡ ಒಂದು ಆಪ್ಷನ್ ಇರ್ತದೆ ಹಾಗೆ. ಓಕೆ, ಇನ್ನು ಇದು ಆಟಿಸಮ್ ಅನ್ನೋದೊಂದು ಸಂಪೂರ್ಣ ಮಗುವಿನ ಚಟುವಟಿಕೆಗೆ ಸಂಬಂಧಿಸಿರುತ್ತೆ. ಹಾಗಿದ್ರೆ ಇದಕ್ಕೆ ಪೂರ್ಣ ಚಿಕಿತ್ಸೆ ಇರುತ್ತಾ, ಇದು ಗುಣಮುಖ ಆಗುತ್ತಾ ಹೇಗೆ? ಅದೇ ನಾನು ಹೇಳಿದ್ದೆಲ್ಲ, ಫಸ್ಟ್ ಅರ್ಲಿ
ಬೇಗ ಅರ್ಲಿ ಇಂಟರ್ವೆನ್ಷನ್ ಬೇಗ ತಗೊಂಡು ಬಂದರೆ 1 to 2 years 3 years ಒಳಗೆ ವಿದಿನ್ 2 years ಎಸ್ಪೆಷಲಿ ತಗೊಂಡು ಬಂದರೆ ವಿ ಕ್ಯಾನ್ ಆಲ್ಮೋಸ್ಟ್ ಮೇಕ್ ಇಟ್ ನಾರ್ಮಲ್ ಆ್ಯಂಡ್ ಏನು ಹೇಳ್ತೀವಿ ಕ್ಯೂರ್ ಮಾಡ್ಬೋದು. ಬಿಕಾಸ್ ಇಟ್ಸ್ ಅ ಡೆವಲಪ್ಮೆಂಟಲ್ ಪ್ರಾಬ್ಲಮ್. ಡೆವಲಪ್ಮೆಂಟ್ ಪ್ರಾಬ್ಲಮ್ ಏನಂತ ಹೇಳಿದರೆ ಒಂದು ಮೈಲ್ ಸ್ಟೋನ್, ಒಂದು ಗುರಿ ರೀಚ್ ಮಾಡಿದರೆ ನೆಕ್ಸ್ಟ್ ಗುರಿ ಹೋಗೋದು. ನಾನು ಹೇಳಿದೆ ಅಲ್ಲ, ಕತ್ತು ನಿಂತ್ರೇನೆ ಕವಚಿ ಬೀಳೋದು, ಕವಚಿ ಬಿದ್ರೇನೆ ಕೂತ್ಕೊಳ್ಳೋದು. ಅದೇ ರೀತಿ ಸ್ಪೀಚ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಕೂಡ ಫಸ್ಟ್ ಮಗು ಹ್ಯೂಮನ್ಸ್ ಒಟ್ಟಿಗೆ ಎಂಗೇಜ್ ಆಗಬೇಕು. ಹ್ಯೂಮನ್ಸ್ ಒಟ್ಟಿಗೆ ಎಂಗೇಜ್ ಆದ್ರೇ ಅವರ ಬಿಹೇವಿಯರ್ ಕಲಿತಾರೆ, ಹ್ಯೂಮನ್ ಇಂಟ್ರಾಕ್ಷನ್ ಆಗ್ತದೆ. ಈ ಹ್ಯೂಮನ್ ಇಂಟ್ರಾಕ್ಷನ್ ಏನಿದೆ ಇದು ಈ ಹ್ಯೂಮನ್ ಇಂಟ್ರಾಕ್ಷನ್ ಹ್ಯೂಮನ್ ಬಿಹೇವಿಯರ್ ಬರುವಂಥದ್ದು. ಹ್ಯೂಮನ್ ಬಿಹೇವಿಯರ್ ಕೆಲಸ ನನಗೆ ಗೊತ್ತುಂಟು. ನಾನು ಏನು ಮಾತಾಡೋದೇ ನಾನು ಇಲ್ಲಿ ಹೀಗೆ ಕೂತ್ಕೊಳ್ಬೇಕು, ಅಲ್ಲಿ ಹೀಗೆ ಕೂತ್ಕೊಳ್ಬೇಕು ಗೊತ್ತಾಗ್ತದೆ. ಪ್ಲಸ್ ಏನು ಕೇಳದೆ ನೆಕ್ಸ್ಟ್ ನಾನ್ ವರ್ಬಲ್, ಜಸ್ಟ್ ಪಾಯಿಂಟ್ ಮಾಡಿದರೆ ಅದು ಬೇಕಂತ ಹೇಳಿ, ಈ ಥರ ಮಾಡಿದರೆ ಬನ್ನಿ, ಈ ಥರ ಮಾಡಿದ್ರು ಹೋಗಿ, ಈ ಥರ ಮಾಡಿ ಬಾಯ್ ಬಾಯ್ ಅಂತ ಗೊತ್ತಾಗ್ಬೋದು. ನಾನ್ ವರ್ಬಲ್ ಈ ಸೈನ್ಸ್ ಗೊತ್ತಾಗಬೇಕಾದ್ರೆ ಅದು ನಾನ್ ವರ್ಬಲ್ ನೆಕ್ಸ್ಟ್ ಸ್ಟೇಜ್ ಡೆವಲಪ್ಮೆಂಟ್ ಆಗೋದು. ಈ ಸೈನ್ಸ್ ಮಾಡದೆ ಜಸ್ಟ್ ನಾನು ಸ್ಪೀಚಲ್ಲಿ ಯೂಸ್ ಮಾಡಿ ಅದನ್ನೇ ಸೇಮ್ ಮೆಸೇಜ್ ನಾನು ಕನ್ವೆ ಮಾಡಬೇಕಾದ್ರೆ ಅಲ್ಲಿ ವರ್ಬಲ್ ಸ್ಟೇಜ್. ಮಗು ನನಗೆ ಲೋಟ ಬೇಕು, ನೀರು ಬೇಕು, ಈ ಥರ ಹೇಳುವಂಥದ್ದು, ಬಾಯಲ್ಲಿ ಹೇಳೋದು, ಈ ರೀತಿ ವಿದೌಟ್ ಆ್ಯಕ್ಷನ್ಸ್, ದಟ್ಸ್ ವರ್ಬಲ್ ಸ್ಟೇಜ್. ಈ ರೀತಿ ಇದನ್ನು ಮಾಸ್ಟರ್ ಮಾಡಿದರೆ ನೆಕ್ಸ್ಟ್ ಫೇಸಿಗೆ ಹೋಗೋದು, ದಟ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಸೊ ಈ ಲೆವೆಲ್ ಮಾಸ್ಟರ್ ಆಗೋದಿಲ್ಲ ಆದರೆ ನೆಕ್ಸ್ಟ್ ಲೆವೆಲ್ ಹೋಗೋದಿಲ್ಲ ಆ ರೀತಿ. ಓಕೆ, ಹಾಗಿದ್ರೆ ಇದಕ್ಕೆ ಔಷಧಿಗಳು ಮಾತ್ರೆ ಆ ಥರ ಏನಾದರೂ ಇದೆಯಾ? ಕೋರ್ ಸಿಂಪ್ಟಮ್ಸಿಗೆ ಅಂದರೆ ಆಟಿಸಮ್ ಇದು ಕೋರ್ ಸಿಂಪ್ಟಮ್ಸ್ ನಾನು ಹೇಳ್ತೀವಿ ಅಲ್ಲ, ಸೋಷಿಯಲ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್, ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್, ರಿಪಿಟೇಟಿವ್ ಬಿಹೇವಿಯರ್ಸ್, ಇದಕ್ಕೆ ಕೋರ್ ಸಿಂಪ್ಟಮ್ಸಿಗೆ ಯಾವುದೂ ಮದ್ದಿಲ್ಲ. ಆದರೆ ಕೆಲವೊಮ್ಮೆ ಇಂಥ ಮಕ್ಕಳಿಗೆ ಕೋಮಾರ್ಬಿಡ್ ಕಂಡೀಷನ್ಸ್, ಅಸೋಸಿಯೇಟೆಡ್ ಕಂಡೀಷನ್ಸ್ ಇರ್ತದೆ. ಕೆಲವೊಮ್ಮೆ ಹೈಪರ್ ಆ್ಯಕ್ಟಿವಿಟಿ, ನಿದ್ರೆ ಬರದಿರೋದು, ಆನ್ಸೈಟಿ, ಇದಕ್ಕೆಲ್ಲ ಸಿಂಪ್ಟಮ್ಯಾಟಿಕ್. ಹೀಗೆ ಜ್ವರ ಬಂದರೆ ಜ್ವರಕ್ಕೆ ಮದ್ದು, ಆ ರೀತಿ ಯಾವ ಜ್ವರ ಟೆಸ್ಟ್ ಮಾಡಿನೇ ಗೊತ್ತಾಗೋದು. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡುವಂಥದ್ದು. ಓಕೆ, ಇನ್ನೊಂದು ಮಕ್ಕಳಿಗೆ ಕೆಲವೊಂದು ಲಸಿಕೆಗಳನ್ನು ಕೊಡ್ತಾರೆ. ಹಾಗಿದ್ರೆ ಈ ಲಸಿಕೆಗಳು ಕೂಡ ಇದಕ್ಕೆ ಏನಾದರೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ ಹೇಗೆ? ಇಲ್ಲ, ಸದ್ಯಕ್ಕೆ ಸಾಕಷ್ಟು ಸಂಶೋಧನೆ ಇದೆ. ಯಾವುದೂ ಲಸಿಕೆಯಿಂದ ಮಕ್ಕಳಿಗೆ ಆಟಿಸಮ್ ಬರುವುದಿಲ್ಲ. ಅದು ಪ್ರಾಬ್ಲಮ್. ನೀವು ಈ ಪ್ರಶ್ನೆ ಕೇಳಿದ್ದು ಒಳ್ಳೆಯದಾಯಿತು. ಯಾಕೆಂದರೆ ಪ್ರಾಬ್ಲಮ್ ಬರೋದು ಜನರಲಿ ನಾನು ಹೇಳಿದೆಲ್ಲ 1 year 2 yearsಲ್ಲಿ ಯಾವಾಗ ಪೇರೆಂಟ್ಸಿಗೆ ಫೀಲ್ ಆಗ್ತದೆ, ಮಗು ನನ್ನ ಅಟ್ಲೀಸ್ಟ್ ಬಾಬಾ ಮಾಮ ಹೇಳೋದಿಲ್ಲ, ಸೌಂಡ್ ಮಾಡೋದಿಲ್ಲ, ಮಾತಾಡೋದಿಲ್ಲ, ಕಣ್ಣಲ್ಲಿ ಕಣ್ಣು ನೋಡೋದಿಲ್ಲ, ಈ ರೀತಿ ಫೀಲ್ ಆಗುವಂಥದ್ದು. ಆ ಟೈಮಲ್ಲಿ ಇದಕ್ಕೆ ನಾವು ಹೇಳ್ತೀವಿ 1 year ಆಫ್ ಏಜ್ ಅವರಿಗೆ ಜನರಲಿ ಫೀಲ್ ಆಗುವಂಥ. ಸೊ ಆಟಿಸ್ಟಿಕ್ ರಿಗ್ರೆಷನ್ ಮುಂಚೆ ನನ್ನ ಹತ್ರ ಮಮ್ಮ ಡ್ಯಾಡ ಹೇಳ್ತಿದ್ರು, ಈಗ ಸಡನ್ ಆಗಿ ಮಾತಾಡೋದಿಲ್ಲ ಮಗು. ಸೊ ಪೇರೆಂಟ್ಸ್ ರಿಲೇಟ್ ಮಾಡ್ತಾರೆ, ಓಕೆ 1 yearಲ್ಲಿ ಏನಾಯಿತು, 1 yearಲ್ಲಿ MMR ಇಂಜೆಕ್ಷನ್, ಆ ಚುಚ್ಚುಮದ್ದು, ಈ ಚುಚ್ಚುಮದ್ದು, ಮೋಸ್ಟ್ಲಿ ಆ ಇಂಜೆಕ್ಷನ್ MMR ಇಂದ ಮಗು ಹೀಗಾಯಿತು, ಈ ರೀತಿ. ಸೊ ಇಟ್ಸ್ ಡಿಫಿಕಲ್ಟ್ ಟು ಪ್ರೂವ್ ಎನ್ ಅಸೋಸಿಯೇಷನ್. ಆದರೆ ವ್ಯಾಕ್ಸಿನಿಂದ ಆಟಿಸಮ್ ಬರೋದಿಲ್ಲ. ಓಕೆ, ಇನ್ನು ಈ ಆಟಿಸಮ್ ಇದ್ದಂಥ ಮಕ್ಕಳನ್ನು ಸಮಾಜ ಯಾವ ರೀತಿ ನೋಡ್ತಾ ಇದೆ, ಯಾವ ರೀತಿ ನೋಡಬೇಕು ಅನ್ನೋದು? ಎಸ್, ಅತಿ ಉತ್ತಮ ಕ್ವೆಶ್ಚನ್. ಬಿಕಾಸ್ ಸಮಾಜ, ನಮ್ಮ ಸೊಸೈಟಿ ಹ್ಯಾಸ್ ಟು ಪ್ಲೇ ಅ ಬಿಗ್ ರೋಲ್ ಇನ್ ಚಿಲ್ಡ್ರನ್, ಏನು ಹೇಳ್ತೀವಿ, ಇನ್ಕ್ಲೂಡಿಂಗ್ ದ ಚಿಲ್ಡ್ರನ್ ಆಫ್ ಆಟಿಸಮ್. ಯಾಕೆಂದರೆ ಈಗ ಇಷ್ಟು ಡಿಸ್ಕಷನ್ ಆದಲ್ಲಿ ಕೂಡ ವಿ ಸ್ಟ್ರೆಸ್ಡ್ ಆನ್ ಹ್ಯೂಮನ್ ಎಂಗೇಜ್ಮೆಂಟ್. ಜಾಸ್ತಿ ಮನುಷ್ಯರೊಟ್ಟಿಗೆ ಮಗ್ನ ಇರಬೇಕು ಮಗು, ವಸ್ತು ವರ್ಲ್ಡಲ್ಲಿ ಕಮ್ಮಿ ಮಗ್ನ ಇರಬೇಕು. ಯಾವಾಗ ಮನುಷ್ಯರಲ್ಲಿ ಮಗ್ನ ಆಗ್ತದೆ ಮಗು, ಮನುಷ್ಯರ ಬಿಹೇವಿಯರ್ ಕಲಿತದೆ. ವಸ್ತುವಲ್ಲಿ ಮಗ್ನ ಆದರೆ ವಸ್ತು ಥರನೇ, ಮೊಬೈಲ್ ಟಿವಿಯಲ್ಲಿ ಏನು ಪ್ಯಾಟರ್ನ್ ಬರ್ತದಲ್ಲ ರೈಮ್ಸ್, ಇದು ಅದನ್ನೇ ಹೇಳ್ತಾ ಇರೋದು. ಏನು ಮಂಗಗಳು ಡ್ಯಾನ್ಸ್ ಮಾಡಿದರೆ ಮಂಗ ಥರನೇ ಇಲ್ಲಿ ಮಾಡೋದು, ಆ ರೀತಿ. ಸೊ ಸೊಸೈಟಿ ಈಸ್ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಲಾಟ್ ಆಫ್ ಟೈಮ್ಸ್ ಏನು ಹೇಳ್ತೀವಿ, ಪೇರೆಂಟ್ಸ್ ಮೇಲೆ ದೂರ ಮಾಡುವಂಥದ್ದು, ಎಸ್ಪೆಷಲಿ ಮದರ್ಸಿಗೆ ದೂರ ಮಾಡ್ತಾರೆ. ನೀವು ಚೆನ್ನಾಗಿ ರೇಸ್ ಮಾಡಲಿಲ್ಲ, ನೀವು ಚೆನ್ನಾಗಿ ನೋಡಲಿಲ್ಲ ಮಗುಗೆ, ಜಾಸ್ತಿ ಮೊಬೈಲ್ ಕೊಟ್ರಿ, ಅದು ಕೊಟ್ರಿ, ಇದು ಕೊಟ್ರಿ ಹೇಳಿ. ಬಟ್ ಇಟ್ಸ್ ಡೆಫಿನೆಟ್ಲಿ ನಾಟ್ ಟು ಬ್ಲೇಮ್ ದ ಮದರ್ಸ್ ಆರ್ ಫಾದರ್ಸ್ ಆರ್ ದ ಪೇರೆಂಟ್ಸ್. ಇಟ್ ಇಸ್ ನಾಟ್ ಅ ಪೇರೆಂಟಿಂಗ್ ಫೇಲಿಯರ್, ಇಟ್ಸ್ ಅ ಸೊಸೈಟಿ ಫೇಲಿಯರ್. ನಮ್ಮ ಸೊಸೈಟಿ ಈಗ ನಾನು ಹೇಳಿದಾಗ ಆಲ್ರೆಡಿ ಎಷ್ಟು ಫಾಸ್ಟಾಗಿ ಡೆವಲಪ್ಮೆಂಟ್ ಆಗಿದೆ ಹೇಳಿದರೆ, ಆಲ್ರೆಡಿ ಜೆನ್ ಝಿ ಆಲ್ಫಾ ಬೀಟಾ ರೀಚ್ ಆಗಿದ್ದೀವಿ ಇನ್ ಲಾಸ್ಟ್ 30 years. ಎವ್ರಿ ಜನರೇಷನ್ ಬ್ರಿಂಗ್ ಸಮಥಿಂಗ್ ನ್ಯೂ. ನಮ್ಮ ಮೈಂಡ್ ಕೂಡ, ನಮ್ಮ ಸೊಸೈಟಿ ಕೂಡ ಅದಕ್ಕೆ ಅಡಾಪ್ಟ್ ಆಗಬೇಕು. ವಿ ಆರ್ ಸೋಷಿಯಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ, ಮನುಷ್ಯರ ಸೋಷಿಯಲ್ ಹ್ಯೂಮನ್ ಬೀಯಿಂಗ್ಸ್. ಸೊ ವಿ ಹ್ಯಾವ್ ಟು ಇನ್ವಾಲ್ವ್ ಅವರ್ ಸೆಲ್ಸ್ ಇನ್ ದ ಕಮ್ಯುನಿಟಿ. ಒಬ್ಬರೊಟ್ಟರೆ ಮಾತಾಡಬೇಕು, ಹ್ಯೂಮನ್ ಎಂಗೇಜ್ಮೆಂಟ್ ಇದ್ದರೆ ನಮ್ಮದು ಫುಲ್ ಪೊಟೆನ್ಷಿಯಲ್ ರೀಚ್ ಆಗೋದು. ಯಾವಾಗ ಯಾವ ಮಕ್ಕಳಿಗೆ ಹ್ಯೂಮನ್ ಇಂಟ್ರಾಕ್ಷನ್ ಸಿಗೋದಿಲ್ಲ, ಕಮ್ಮಿ ಸಿಗ್ತದೆ, ಅವ್ರ ಡೆವಲಪ್ಮೆಂಟ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಇದರಲ್ಲಿ.
ಸೊ ಮೇನ್ ಆ್ಯಸ್ ಸೊಸೈಟಿ ವಿ ನೀಡ್ ಟು ಹ್ಯಾವ್ ಎನ್ ಇನ್ಕ್ಲೂಸಿವ್ ಎನ್ವೈರ್ಮೆಂಟ್. ಒಂದೀಗ ಶಾಲೆಗೆ ಹೋದರೆ ಇನ್ಕ್ಲೂಸಿವ್ ಅಂತ ಹೇಳಿದರೆ ಎಲ್ಲರಿಗೆ ಒಂದು ದೊಡ್ಡ ಶಾಲೆ ಕಟ್ಟಡ ಮಾತ್ರ ಎದುರು ಕಾಣುವಂಥದ್ದು. ನನ್ನ ಮಗು ಶಾಲೆಗೆ ಹಾಕೋದಿಲ್ಲ ಯಾಕೆಂದರೆ ನನ್ನ ಮಗುಗೆ ಈ ಥರ ಬಿಹೇವಿಯರ್ ಇರೋದು. ವಿ ಶುಡ್ ಇನ್ಕ್ಲೂಡ್ ದೆಮ್ ಇನ್ ದ ಮಾಲ್ಸ್, ವಿ ಶುಡ್ ಇನ್ಕ್ಲೂಡ್ ದೆಮ್ ಇನ್ ದ ಪಾರ್ಕ್ಸ್, ವಿ ಶುಡ್ ಇನ್ಕ್ಲೂಡ್ ದೆಮ್ ಇನ್ ದ ಬೀಚಸ್. ಎಲ್ಲಿ ಕೂಡ ಇವೆಂಟ್ಸ್ ಇಂಥ ಮಕ್ಕಳಿಗೆ ನಾವು ಇನ್ಕ್ಲೂಡ್ ಮಾಡಿ ಅದನ್ನಲ್ಲಿ ತೋರಿಸ್ಬೇಕು. ಲೈಕ್ ದಿಸ್. ಮತ್ತು ಬಾಕಿ ಮಕ್ಕಳು ವಿಚ್ ಪೇರೆಂಟ್ಸ್ ಐ ಥಿಂಕ್ ನನ್ನ ಮಕ್ಕಳು ಸರಿಯಾಗಿ ಯಾರು ಬಾಕಿ ಮಕ್ಕಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಉಂಟು, ಚೆನ್ನಾಗಿ ಟಿಪಿಕಲ್ ಮಕ್ಕಳು ಇರಿದ್ದಾರೆ, ಅವ್ರ ಬಿಹೇವಿಯರ್ ನಾರ್ಮಲ್ ಇದ್ದವರು, ನಾರ್ಮಲ್ ಮಕ್ಕಳು, ಇಂಥ ಮಕ್ಕಳಿಗೆ ನೋಡಬೇಕು. ಅವರು ಕೂಡ ನೋಡಿದಾಗನೇ ಅವ್ರಿಗೆ ಗೊತ್ತಾಗೋದು ಸಮಾಜದಲ್ಲಿ ಇಂಥ ಮಕ್ಕಳಿದ್ದಾರೆ, ಅವ್ರಿಗೆ ಕೂಡ ನಾವು ಹೇಗೆ ಇನ್ಕ್ಲೂಡ್ ಮಾಡಬೇಕು, ಅವರಿಗೆ ಹೇಗೆ ನಾವು ಎಂಪತಿ ಕೊಡಬೇಕು, ಅವ್ರನ್ನ ಹೇಗೆ ನಾವು ಸಪೋರ್ಟ್ ಮಾಡಬೇಕು, ಅವರು ಆ ಟೈಮಲ್ಲಿ ಕಲಿತಾರೆ. ಬಿಕಾಸ್ ವಿ ಆಲ್ ಬಿಲಾಂಗ್ ಟು ದ ಹ್ಯೂಮನ್ ಸ್ಪೆಕ್ಟ್ರಮ್ ಅಲ್ಲ. ಕೆಲವರು ಉದ್ದ ಇದ್ದಾರೆ, ಕೆಲವರು ಶಾರ್ಟ್ ಇದ್ದಾರೆ, ಕೆಲವರು ಉದ್ದ ನೋಸ್, ಕೆಲವರು ಚಿಕ್ಕ ನೋಸ್, ಕೆಲವರು ಉದ್ದ ಕಿವಿ. ಇದೆಲ್ಲ ಯಾರೊಬ್ಬರು ನಾರ್ಮಲ್ ಎಬ್ನಾರ್ಮಲ್ ಅಂತ ಹೇಳೋದಿಲ್ಲ. ಇದೆಲ್ಲ ಹ್ಯೂಮನ್ ಸ್ಪೆಕ್ಟ್ರಮ್. ಇದೇ ರೀತಿ ಡೆವಲಪ್ಮೆಂಟ್ ಕೂಡ ಅದೇ ರೀತಿ. ಒಂದು ಸ್ಪೆಕ್ಟ್ರಮ್ ಇಲ್ಲಿ ಇರ್ತಾರೆ, ಒಂದು ಸ್ಪೆಕ್ಟ್ರಮ್ ಆಚೆ ಇರ್ತಾರೆ. ಆದರೆ ವಿ ಹ್ಯಾವ್ ಟು ಇನ್ಕ್ಲೂಡ್ ದೆಮ್ ಆ್ಯಂಡ್ ಸಪೋರ್ಟ್ ದೆಮ್. ಓಕೆ. ಇನ್ನು ಮಕ್ಕಳ ಚಟುವಟಿಕೆ ಅನ್ನೋದು ಒಂದು ಕುಟುಂಬದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಇನ್ನು ಇಂಥ ಮಕ್ಕಳ ಆಟಿಸಮ್ ಇರುವಂಥ ಮಕ್ಕಳ ಒಂದು ಎಫೆಕ್ಟ್ ಆದಾಗ ಆ ಒಂದು ಕುಟುಂಬ ಯಾವ ರೀತಿಯ ಸವಾಲುಗಳನ್ನು ಎದುರಿಸುತ್ತೆ ಅಂತ? ವೆರಿ ವೆರಿ ಪ್ರಾಕ್ಟಿಕಲ್ ಕ್ವೆಶ್ಚನ್. ತುಂಬ ಅಂದರೆ ತುಂಬ ಚಾಲೆಂಜಿಂಗ್. ನೋಡಿ, ಆ ಪೇರೆಂಟ್ಸ್ ಎಷ್ಟು ಲೆವೆಲಲ್ಲಿ ಸಫರ್ ಆಗ್ತಂತ ಹೇಳಿದರೆ ನೀವು ನೋಡಿರ್ಬೋದು. ಒಂದು ನಾರ್ಮಲ್ ಮಗುಗೇನೆ ಒಂದು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇಬ್ಬರು ಪೇರೆಂಟ್ಸಿಗೆ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್. ಬಟ್ ವೆನ್ ದ ಚೈಲ್ಡ್ ಇಸ್ ಹ್ಯಾವಿಂಗ್ ದೀಸ್ ಇಶ್ಯೂಸ್ ಅಲ್ಲ, ಇಟ್ ಡಸಂಟ್ ಟೇಕ್ ಒನ್ ವಿಲೇಜ್, ಇಟ್ ಟೇಕ್ 10 ವಿಲೇಜಸ್ ಟು ರೇಸ್ ಅ ಚೈಲ್ಡ್. ಸೊ ಸಫರ್ ಆಗ್ತಾರೆ, ತುಂಬ ಚಾಲೆಂಜಿಂಗ್, ಇಮೋಷ್ನಲಿ ಕಂಪ್ಲೀಟ್ಲಿ ಡ್ರೈನ್ ಆಗ್ತಾರೆ. ಅಲ್ಲಿ ಶಾಲೆಯಿಂದ ರಿಜೆಕ್ಷನ್, ಇಲ್ಲಿ ಫ್ಯಾಮಿಲಿಯಿಂದ ದೂರು, ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ, ಸ್ಟ್ರೆಸ್. ಅದು ಬಿಟ್ಟು ಥೆರಪಿಗೆ ತಗೊಂಡು ಹೋಗ್ಬೇಕು ಮಕ್ಕಳಿಗೆ, ಕಾಸ್ಟ್, ಫೈನಾನ್ಷಿಯಲ್ ಪ್ರೆಷರ್, ತುಂಬ ಅಂದರೆ ತುಂಬ ಸಫರ್ ಮಾಡುವಂಥದ್ದು. ಸೊ ಅವರಿಗೋಸ್ಕರ ಅಟ್ಲೀಸ್ಟ್ ಅವರಿಗೆ ಸಪೋರ್ಟ್ ಮಾಡುವ ಹಾಗೆ ವಿ ಹ್ಯಾವ್ ಟು ಕಮ್ ಔಟ್ ವಿತ್ ಅ ಸೊಸೈಟಿಯಲ್ ಪಾಲಿಸಿ. ಓಕೆ. ಇನ್ನು ಇಂಥ ಮಕ್ಕಳು ಒಂದು ಸ್ವತಂತ್ರವಾಗಿ ತಮ್ಮ ವೃತ್ತಿಯನ್ನು ನಿರ್ವಹಿಸ್ಬೋದಾ ಹೇಗೆ ಅಂತ? ಅದೇ ನಮ್ಮದು ಇಂಟೆನ್ಷನ್. ಆರ್ ಮೇನ್ ಗೋಲ್ ಆಫ್ ಆಲ್ ಥೆರಪಿ ಟ್ರೀಟ್ಮೆಂಟ್ ಇಸ್ ನಾಳೆ ಅವರು ದೊಡ್ಡ ಕಂಪನಿದು CEO ಆಗಬೇಕಂತಲ್ಲ, ದೊಡ್ಡ ಇದು ಮಾಡಬೇಕಂತ ಇಲ್ಲ. ನಾಳೆ ಅವರದ್ದೇ ಕಾಲಲ್ಲಿ ನಿಂತ್ಕೊಂಡು ಅವ್ರದ್ದು ಬೇಸಿಕ್ ನೀಡ್ಸ್ ಏನಿದೆ, ಊಟ ತಿಂಡಿ ಅವರೇ ಮಾಡುವಂಥ ಹಾಗೆ, ಪ್ಲಸ್ ಸ್ವಲ್ಪ ಬೇಸಿಕ್ ಕೆಲಸ ಮಾಡುವಾಗೆ ಆ ರೀತಿಗೆ ನಾವು ತಂದು ತರಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರದ್ದೇ ಕಾಲಲ್ಲಿ ಅವ್ರು ನಿಂತು ಜೀವನ ನಡೆಸಬೇಕು, ವಿದೌಟ್ ದ ಸಪೋರ್ಟ್ ಆಫ್ ಮದರ್, ಫಾದರ್, ಅಂಕಲ್, ಆಂಟಿ, ಎನಿಬಡಿ. ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು. ದಟ್ ಈಸ್ ಆರ್ ಗೋಲ್ ಇನ್ ಸಚ್ ಚಿಲ್ಡ್ರನ್. ಅಟ್ಲೀಸ್ಟ್ ಆ ಲೆವೆಲಿಗೆ ರೀಚ್ ಆಗಲಿ ಅಂತ ಹೇಳಿ. ಅದು ಸಾಕಷ್ಟು ಮಕ್ಕಳು ಆ ಲೆವೆಲಿಗೆ ರೀಚ್ ಆಗಿದ್ದಾರೆ, ಮದುವೆ ಆಗಿದ್ದಾರೆ, ಮಕ್ಕಳು ಕೂಡ ಆಗಿದ್ದಾರೆ, ಎಲ್ಲ ಆಗಿದೆ. ಆದರೆ ಇದು ಯಾವಾಗ ಆಗ್ತದೆ ಅಂತ ಹೇಳಿದರೆ, ಅರ್ಲಿ ಡಿಟೆಕ್ಷನ್ ಆದರೆ, ಅರ್ಲಿ ರೆಕಗ್ನಿಷನ್, ಅರ್ಲಿ ಇಂಟರ್ವೆನ್ಷನ್, ಕರೆಕ್ಟಾಗಿ ರಿಗರಸ್ ಅರ್ಲಿ ಸ್ಟಿಮ್ಯುಲೇಷನ್ ನಾವು ಕೊಟ್ಟರೆ, ಕರೆಕ್ಟಾಗಿ ಇನಿಷಿಯಲ್ ಫಸ್ಟ್ 5 yearsಲ್ಲಿ, ದಟ್ ಟೈಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸ್ವಲ್ಪ ನಾರ್ಮಲ್ಸಿ. ಬಟ್ ಆಫ್ಟರ್ ದ್ಯಾಟ್ ಸ್ವಲ್ಪ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ಅಟ್ಲೀಸ್ಟ್ ವಿ ನೀಡ್ ಟು ಸಿ. ಓಕೆ. ಇನ್ನು ಮಂಗಳೂರಲ್ಲಿ ಫಾದರ್ ಮುಲ್ಲರ್ ಅನ್ನೋದೊಂದು ಹೆಸರಾಂತ ಆಸ್ಪತ್ರೆ. ಹಾಗಿದ್ರೆ ಈ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಆಟಿಸಮ್ ಮಕ್ಕಳಿಗೆ ಯಾವ ರೀತಿಯ ಚಿಕಿತ್ಸೆಗಳಿರುತ್ತೆ ಅಂತ? ಹೌದು ನೋಡಿ, ಈ ಆಟಿಸಮ್ ನಾನು ಮಾತಾಡಿದಾಗ ಇಷ್ಟವರೆಗೆ ಯಾರು ಒಬ್ಬರಿಗೆ ಈ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಈ ಮಕ್ಕಳಿಗೆ. ಓನ್ಲಿ 1 person ಕ್ಯಾನ್ ನೆವರ್ ಡೂ ದ ಟ್ರೀಟ್ಮೆಂಟ್ ಫಾರ್ ದಿಸ್ ಒನ್. ಇಟ್ ರಿಕ್ವೈರ್ಸ್ ಅ ಟೀಮ್, ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಬೇಕಾಗ್ತದೆ. ಸೊ ತುಂಬ ಇಶ್ಯೂಸ್ ಇರ್ತದೆ ಈ ಮಕ್ಕಳಿಗೆ. ಇದೆಲ್ಲ ಕೇಟರ್ ಮಾಡುವ ಒಂದು ಸಂಸ್ಥೆ ಬೇಕು, ಕರೆಕ್ಟಾಗಿ ನೀಟಾಗಿ ಯಾವುದು ಇಶ್ಯೂಸ್ ಎಲ್ಲಿದೆ, ಯಾವ ಲೆವೆಲಲ್ಲಿ ಡೆವಲಪ್ಮೆಂಟ್ ಉಂಟು ಮಗುದು, ಹೇಗೆ ಆ ಡೆವಲಪ್ಮೆಂಟ್ ನರ್ಚರ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮಾಡಿದ್ರೇ ಬೆಸ್ಟ್ ರಿಸಲ್ಟ್ಸ್ ಸಿಗೋದು. ಸೊ ವಿ ರಿಕ್ವೈರ್ ಅ ಮಲ್ಟಿ ಡಿಸಿಪ್ಲಿನರಿ ಟೀಮ್. ನಮ್ಮ ಫಾದರ್ ಮುಲ್ಲರ್ಸಲ್ಲಿ ಒಂದು ಬಾಂಧವ್ಯ ಅಂತ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಆಗಸ್ಟಲ್ಲಿ ರೀಸೆಂಟ್ ಆಗಿ ನಾವು ಓಪನ್ ಮಾಡಿದ್ದು. ಇದರ ಮುಂಚೆ ಕೂಡ ಇದೆಲ್ಲ ಥೆರಪಿ ನಡೀತಾ ಇತ್ತು, ಆದರೆ ಪಾರ್ಟ್ ಬೈ ಪಾರ್ಟ್. ಇದು ಒಂದು ಕಾಂಪ್ರಿಹೆನ್ಸಿವ್ ಸೆಂಟರ್ ಒಂದೇ ಕಡೆ. ನೀವು ಫಾದರ್ ಮುಲ್ಲರ್ಸ್ ಎಂಟ್ರಿ ಆದರೆ ನೋಡಬಹುದು, ಎಡಭಾಗದಲ್ಲಿ ಲೆಫ್ಟ್ ಸೈಡಲ್ಲಿ ಕ್ಯಾಂಟೀನ್ ಎಲ್ಲ ಬಿಲ್ಡಿಂಗ್ ಇದೆ. ಅದೇ ಬಿಲ್ಡಿಂಗಲ್ಲಿ 3ನೇ ಮಹಡಿಯಲ್ಲಿ ಬಾಂಧವ್ಯ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಇದೆ. ಇಟ್ಸ್ ಅ ಸೆಂಟರ್ ವಿಚ್ ಆಫರ್ಸ್ ಕಾಂಪ್ರಿಹೆನ್ಸಿವ್ ಕೇರ್ ಫಾರ್ ಚಿಲ್ಡ್ರನ್ ವಿತ್ ಡೆವಲಪ್ಮೆಂಟಲ್ ಡಿಲೇಸ್, ಬಿಹೇವಿಯರಲ್ ಇಶ್ಯೂಸ್,
ಇದೆಲ್ಲ ಹೇಳಿ. ಓಕೆ. ಸೊ ಅಲ್ಲಿ ಡೆವಲಪ್ಮೆಂಟ್ ಅಸೆಸ್ಮೆಂಟ್ ನಡೆಸ್ತಾರೆ. ಹ್ಮ್. ನಾವು ಡೆವಲಪ್ಮೆಂಟ್ ಪೀಡಿಯಾಟ್ರಿಷನ್ಸ್ ಇದ್ದೀವಿ ಅಲ್ಲಿ, ಪ್ಲಸ್ ನಮ್ಮ ಸೈಕಾಲಜಿಸ್ಟ್ ಇದ್ದಾರೆ, ಸ್ಪೀಚ್ ಪೆಥಾಲಜಿಸ್ಟ್ ಇದ್ದಾರೆ, ಆಕ್ಯುಪೇಷನಲ್ ಥೆರಪಿಸ್ಟ್ ಇದ್ದಾರೆ, ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಡಯಟಿಷಿಯನ್ಸ್ ಇದ್ದೀವಿ. ಇನ್ ಅಸೋಸಿಯೇಷನ್ ವಿತ್ ನಮ್ಮದು ಚೈಲ್ಡ್ ನ್ಯೂರಾಲಜಿಸ್ಟ್ ಆ್ಯಂಡ್ ಸೈಕ್ಯಾಟ್ರಿಸ್ಟ್ ನಾವು ಈ ಸೆಂಟರ್ನು ರನ್ ಮಾಡ್ತಾ ಇದ್ದೀವಿ. ಅದು ಹೇಗೆ ಸ್ಪೆಷಲೈಸ್ಡ್ ಆಗಿದೆ ಯಾವ ಥರ ಅಂತ? ಯಾಕೆಂದರೆ ಫಸ್ಟ್ ಒಂದು ಯಾರಾದರೂ ಒಂದು ಪೇಷಂಟ್ಸ್ ಬಂದರೆ ಹ್ಮ್. ಫಸ್ಟ್ ಪೀಡಿಯಾಟ್ರಿಷಿಯನ್ ನಾವು ಆಸ್ ಅ ಪೀಡಿಯಾಟ್ರಿಷಿಯನ್ ಹೆಡ್ ನಾವು ನೋಡ್ತೀವಿ ಮಗುಗೆ ವಾಟ್ ಆರ್ ದ ಕನ್ಸರ್ನ್ಸ್. ನಾವು ಇನಿಷಿಯಲಿ ಕನ್ಸರ್ನ್ಸ್ ಏನಿದೆ ಅಬ್ಸರ್ವ್ ಮಾಡಿ ಈ ಕನ್ಸರ್ನನ್ನು ಹೇಗೆ ಮಗುಗೆ ಅಟ್ಲೀಸ್ಟ್ ನಾವು ರೆಮಿಡಿಯೇಟ್ ಮಾಡ್ಬೋದು, ಹೆಬಿಲಿಟೇಟ್ ಮಾಡ್ಬೋದು, ಅದೊಂದು ಐಡಿಯಾ ಮಾಡಿ ಆ್ಯಂಡ್ ದೆನ್ ವಿ ವಿಲ್ ಅಸೈನ್ ರೆಫರ್ ಮಾಡ್ತೀವಿ ಆ ಜಾಗದಲ್ಲಿ. ಬೇಸಿಕ್ಲಿ ಐಡಿಯಾನ ಹೇಳಿದರೆ ಮಗು ಇಡೀ ಆಸ್ಪತ್ರೆ ತಿರುಗಾಡಬಾರ್ದು. ಆಲ್ರೆಡಿ ಒಂದು ನಾರ್ಮಲ್ ಮಗುಗೆ ತಿರುಗಾಡಿಸ್ಲಿಕ್ಕೆ ಕಷ್ಟ, ಇಂಥ ಮಕ್ಕಳಿಗೆ ಇನ್ನೂ ಕಷ್ಟ. ಸೊ ಒಂದು ಲೆವೆಲಲ್ಲಿ ಒಂದೇ ಫ್ಲೋರಲ್ಲಿ ಎಲ್ಲ ಫೆಸಿಲಿಟಿ ಸಿಗುವ ಹಾಗೆ ಅಲ್ಲಿ ಮಾಡ್ತೀವಿ. ಸೊ ಕಿವಿ ಪರೀಕ್ಷೆ, ಕಿವಿ ಟೆಸ್ಟ್, ಇದೆಲ್ಲ ಫೆಸಿಲಿಟಿ ಅಲ್ಲಿ ಇರ್ತದೆ. ಸೈಕಲಾಜಿಕಲ್ ಟೆಸ್ಟಿಂಗ್, IQ ಟೆಸ್ಟಿಂಗ್, ಓಕೆ. ಕೌನ್ಸಿಲಿಂಗ್ ಇದೆಲ್ಲ ಮಾಡುವಂಥದ್ದು. ಓಕೆ. ಇನ್ನು ಥೆರಪಿಯಲ್ಲಿ ಈ ಪೋಷಕರ ಪಾತ್ರದ ಬಗ್ಗೆ ಹೇಳೋದಾದ್ರೆ? ತುಂಬ ತುಂಬ ಅಗತ್ಯ. ಒಂದು ಪ್ರಾಬ್ಲಮ್ ನಮ್ಗೆ ಗೊತ್ತಾದ್ಮೇಲೆ ನೋಡಿ, ಮಗು ನಮ್ಮೊಟ್ಟಿಗೆ 1 ಗಂಟೆ ಇರ್ತದೆ ಥೆರಪಿಯಲ್ಲಿ, 1 ಗಂಟೆ, ಬಾಕಿ 23 ಗಂಟೆ ಮಗು ಮನೆಯಲ್ಲಿ ಇರ್ತದೆ. ಸೊ ಪೋಷಕರು ನಾವು 100% ಹಾಕಿದರೆ ಪೋಷಕರು 500% ಹಾಕಬೇಕಾಗ್ತದೆ. ಎಲ್ಲ ಥೆರಪಿ ಸೆಂಟರ್ ಮೇಲೆ, ಎಲ್ಲ ನಮ್ಮ ಬಾಂಧವ್ಯ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಮೇಲೆ ಹಾಕಲಿಕ್ಕೆ ಆಗೋದಿಲ್ಲ ಪ್ರೆಷರ್. ಯಾಕೆಂದರೆ ನಾವು ಇಲ್ಲಿ ಪೇರೆಂಟ್ಸಿಗೆ ಗೈಡ್ ಮಾಡೋದಷ್ಟೇ, ನೀವು ಏನು ಮಾಡಬೇಕು ಮನೆಯಲ್ಲಿ, ವಾಟ್ ಕೈಂಡ್ ಆಫ್ ಬಿಹೇವಿಯರ್ ಇಸ್ ಗುಡ್ ಬಿಹೇವಿಯರ್, ವಾಟ್ ಇಸ್ ಬ್ಯಾಡ್ ಬಿಹೇವಿಯರ್, ಹೇಗೆ ಗುಡ್ ಬಿಹೇವಿಯರನ್ನು ರೀಇನ್ಫೋರ್ಸ್ ಮಾಡಬೇಕು, ಹೇಗೆ ಬ್ಯಾಡ್ ಬಿಹೇವಿಯರನ್ನು ರೀಇನ್ಫೋರ್ಸ್ ಮಾಡಬೇಕು ಕಮ್ಮಿಯಾಗಿ, ಈ ರೀತಿ ಕಲಿಸಿಕೊಡ್ತೀವಿ ಪೇರೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್. ಈ ಪೇರೆಂಟ್ಸ್ ಅವರು ಡೆಲಿಜೆಂಟ್ಲಿ ಫಾಲೋ ಮಾಡಿದರೆ, ಈ ರೀತಿ ಕರೆಕ್ಟಾಗಿ ಮಾಡಿದರೆ ಅತ್ಯುತ್ತಮ ರಿಸಲ್ಟ್ಸ್ ಬರ್ತದೆ. ಯಾಕೆಂದರೆ ನಾವು 1 ಗಂಟೆ ಸ್ಪೀಚ್ ಥೆರಪಿ ಕೊಟ್ಟರೆ, ಮಾತಾಡ್ತಾ ಇದ್ದರೆ, ಮನೆಯಲ್ಲಿ ಯಾರು ಮಾತಾಡ್ತಿಲ್ಲದಂದರೆ ರಿಸಲ್ಟ್ ಆಗೋದಿಲ್ಲ. ನಾವು ಇಲ್ಲಿ ಮಾತಾಡ್ತೀವಿ, ಎಂಗೇಜ್ ಆಗ್ತೀವಿ, ಮಾತಾಡ್ತೀವಿ, ಮನೆಯಲ್ಲಿ ಕೂಡ ಜಾಸ್ತಿ ಜನ ಇರಬೇಕು, ಬೆರೀಬೇಕು, ಆಚೆ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು, ಈಚೆ ಬೀಚಿಗೆ ಕರ್ಕೊಂಡು ಹೋಗಬೇಕು, ಎಲ್ಲ ಕಡೆ ಮಾಲ್ಸಿಗೆ ಕರ್ಕೊಂಡು ಹೋಗಬೇಕು, ಹ್ಯೂಮನ್ ಇಂಟ್ರಾಕ್ಷನ್ ಆಗಬೇಕು. ಈ ಟೈಮಲ್ಲಿ ಮಾತ್ರ ಮಗು ಮನುಷ್ಯರೊಟ್ಟಿಗೆ ಮಗನಾಗ್ತಾರೆ. ಸೊ ಮೇನ್ ನಾನು ಹೇಳಿದಾಗೆ ನೋಡಿ, ಎಲ್ಲ ಥೆರಪಿ ಕೊಡುವಂಥದ್ದು ಒಬ್ಬರು ಮನುಷ್ಯರೇ. ಇಟ್ಸ್ ನಾಟ್ ಎ ರೋಬೋಟ್, ಇಟ್ಸ್ ನಾಟ್ ಎ TV, ಒಂದು ಮನುಷ್ಯರೇ ಅದರಲ್ಲಿದೆ. ಸೊ ಫಸ್ಟ್ ನಾನು ಸ್ಟೆಪ್ ಏನು ಹೇಳಿದೆ, ಹ್ಯೂಮನ್ ಎಂಗೇಜ್ಮೆಂಟ್, ಹ್ಯೂಮನ್ ಇಂಟ್ರಾಕ್ಷನ್. ಸೊ ಆ ಹ್ಯೂಮನ್ ಇಂಟ್ರಾಕ್ಷನ್ನೇ ಕರೆಕ್ಟಾಗಿ ನಾವು ಪ್ರಾಮ್ಸ್ ಕೊಟ್ಟರೆ, ಆ ಪ್ರಾಮ್ಸಲ್ಲಿ ಹೇಗೆ ನರ್ಚರ್ ಆಗ್ತದೆ ಸ್ಕಿಲ್ಸ್, ಅದರ ಮೇಲೆ ಇರುತ್ತೆ. ಸೊ ಎಲ್ಲ ನಾನು ಇಷ್ಟು ಥೆರಪಿ ಕೊಟ್ಟೆ, ಅಷ್ಟು ಥೆರಪಿ ಕೊಟ್ಟೆ, ಎಂಥ ಪ್ರಯೋಜನ ಆಗಿಲ್ಲ, ಇಲ್ಲ. ಇಟ್ಸ್ ಅ ಹ್ಯೂಮನ್ ಹೂ ಇಸ್ ಗಿವಿಂಗ್ ದ ಥೆರಪಿ, ಸೇಮ್ ಯು ಹ್ಯಾವ್ ಟು ಗಿವ್ ಎಟ್ ಹೋಮ್. ಪೋಷಕರು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಆ್ಯಕ್ಚುಲಿ. ಓಕೆ. ಒಂದು ಕೊನೆಯದಾಗಿ ವೀಕ್ಷಕರಿಗೆ ಸಂದೇಶ ಹೇಳೋದಾದರೆ? Autism is not just a speech delay or language delay. Autism spectrum disorder is, and also is not just presence of 1, 2, 3, 4 symptoms ನಾವು ಹೇಳ್ತೀವಿ ಅಲ್ಲ ಡಯಾಗ್ನೋಸ್ ಮಾಡುವಾಗ. It is not just that. Absence of the normal development. ನಾರ್ಮಲ್ ಮಕ್ಕಳಿಗೆ ಈ ಏಜಲ್ಲಿ ಯಾವ ಮೈಲ್ ಸ್ಟೋನ್ ಬರಬೇಕು, ಯಾವ ಸ್ಕಿಲ್, ಯಾವ ಗುರಿ ರೀಚ್ ಆಗಬೇಕು, ಆ ರೀಚ್ ಆಗೋದಿಲ್ಲ ಆದರೆ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಹ್ಯಾವ್ ಅ ಡೌಟ್ ಇನ್ ಯುವರ್ ಮೈಂಡ್, ಆ್ಯಂಡ್ ದಿಸ್ ಡೌಟ್ ಹ್ಯಾಸ್ ಟು ಬಿ ಚೆಕ್ಡ್ ಔಟ್ with your nearest pediatrician or development pediatrician, anybody, and show them and ask them whether this is issue or not. ಯಾಕೆಂದರೆ as I mentioned, early detection ಆದ್ರೇ early intervention ಆಗ್ತದೆ. First 1000 days, that is till 2 years of age, very very important. ಮಕ್ಕಳಿಗೆ ಆದಷ್ಟು ಹ್ಯೂಮನ್ ಎಂಗೇಜ್ಮೆಂಟ್ ಕೊಡಿ, ಆದಷ್ಟು ಹ್ಯೂಮನ್ ಇಂಟ್ರಾಕ್ಷನ್ ಮಾಡಿಸಿ. ಆ ಟೈಮಲ್ಲಿ ಗುಡ್ ಜೀನ್ಸ್ ನರ್ಚರ್ ಆಗ್ತದೆ, ಮಗು ಒಳ್ಳೆ ಡೆವಲಪ್ಮೆಂಟ್ ಆಗ್ತದೆ. ಮನೆಯಲ್ಲಿ ಅಜ್ಜಂದಿದ್ರೆ ಅವ್ರ ಹತ್ರ ಜಾಸ್ತಿ ಬೆರೆಸಿ, ಹತ್ತಿರ ಅಂಕಲ್ ಆಂಟಿ ಇದ್ದರೆ ಅವ್ರ ಹತ್ರ ಕರ್ಕೊಂಡೋಗಿ, ಪಾರ್ಕ್ ಬೀಚ್ ಎಲ್ಲ ಇದ್ದರೆ ಅಲ್ಲಿ ಕೂಡ ಕರ್ಕೊಂಡೋಗಿ ತೋರಿಸಿ ಮಗುಗೆ ವರ್ಲ್ಡ್, ಶೋ ದ ಹ್ಯೂಮನ್ ವರ್ಲ್ಡ್, ಡೋಂಟ್ ಜಸ್ಟ್ ಶೋ ದ ಆಬ್ಜೆಕ್ಟ್ ವರ್ಲ್ಡ್ ಇಸ್ ಮೈ ಅಡ್ವೈಸ್ ಟು. ಓಕೆ. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ಪ್ರತಿಯೊಂದು ಸಮಸ್ಯೆಗೆ ಕೂಡ ಪರಿಹಾರ ಇದೆ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.